ಹಲೋ ಚಂದು ಬ್ರೋ, ಕೇಳಿಸ್ತಾ ಇದೆಯಾ? ಗುಡ್ ಈವ್ನಿಂಗ್, ಸಾರಿ, ಗುಡ್ ಆಫ್ಟರ್ನೂನ್. ಯಾಕ್ ಬ್ರೋ ಇನ್ನ ಸಾಯಂಕಾಲದಲ್ಲಿ ಇದೆಯಾ ಆಗ್ಲೇ? ದಿನ ಗುಡ್ ಈವ್ನಿಂಗ್ ಅಂತ ಅಭ್ಯಾಸ ಆಗ್ಬಿಟ್ಟಿದೆ. 7 ಗಂಟೆಲಿ ಇದೀರ ಇನ್ನ. ಗುಡ್ ಆಫ್ಟರ್ನೂನ್ ಟು. ಏನ್ ಟ್ರೇಡ್ ತಗೊಂಡ್ರ ಬ್ರೋ ಇವತ್ತು? ಹಲೋ. ಇಲ್ಲ ಬ್ರೋ, ಇನ್ನ ಟ್ರೇಡ್ ತಗೊಂಡಿಲ್ಲ. ಆಪರ್ಚುನಿಟೀಸ್ ಇತ್ತು, ಬಟ್ 1:3 ಸಿಗ್ಲಿಲ್ಲ. ಇಲ್ಲ, ನಾನ್ ತಗೊಂಡೇ ಇಲ್ಲ ಇನ್ನೂನು. ನಾನು ಬೆಳಿಗ್ಗೆಯಿಂದ 2 ಟ್ರೇಡ್ ತಗೊಂಡೆ ಬ್ರೋ. ಇಲ್ಲೊಂದು ಆಪರ್ಚುನಿಟಿ ಇತ್ತು. ಎಸ್ ಅದೇ ತಗೊಂಡಿದ್ದು 1:2ಗೆ. ಇದು ತಿರ್ಗಾ ಅನಿಶ್ಚಿತ. ಮೇಲ್ಗಡೆಯಿಂದ ಸೆಲ್ ಮಾಡಿದೆ 1:2 ತಿರ್ಗಾ. ಇಲ್ಲೊಂದು ಆಪರ್ಚುನಿಟಿ ಇತ್ತು. ಎಸ್ ಅಲ್ಲಿಂದಾನೆ ಬ್ರೋ. ಇಲ್ಲೊಂದು ಆಪರ್ಚುನಿಟಿ ಇತ್ತು. ನೆಕ್ಸ್ಟ್ ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ. ಬಟ್ ಇದೇನಾಗಿದೆ, ಇದು ಓಕೆ, ಇದು ಇದೆ, ಇದೆ ಬ್ರೋ. ಇದು ಶಾರ್ಟ್ ಟರ್ಮ್ ಇದೆ. ಬಟ್ ನಾನು ಇದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ಇದು 1 ಅವರ್ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿ ಬೆರಿಶ್ ಆಗ್ತಾ ಇದೆ. ಇದು ಓಕೆ, A+ ಏನಲ್ಲ, ಬಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಂದ ಇದೆ ರೂಲ್ಸ್ ಪ್ರಕಾರ. ಸೊ ಎಲ್ಲ ಇವತ್ತು ನೆನ್ನೆ ಎಲ್ಲ ಹೋಗಿ ಇದ್ ಮಾಡಕ್. ಓ, MT5 ಯಾರ್ದೋ ಸೌಂಡ್ ಬರ್ತಾ ಇದೆ. ನಮ್ದೇ ಬ್ರೋ. ಆನ್ ದ ವೇ ಟ್ರೇಡ್ ಹಾಕಿದೀನಿ ನಾನು. ಇನ್ನ 1:2 ಹಿಟ್ ಆಗಿಲ್ಲ. ಸೊ ನೆನ್ನೆ ಎಲ್ಲ ಇದನ್ನ ಬಯಸ್ ಫೈಂಡ್ ಔಟ್ ಮಾಡಕ್ ಟ್ರೈ ಮಾಡಿದ್ರೆ 4 ಅವರ್ ಅಲ್ಲಿ, 1 ಅವರ್ ಅಲ್ಲಿ, ಸಾರಿ 4 ಅವರ್ ವೀಕ್ಲಿ ಡೈಲಿ ಎಲ್ಲ ಎಸ್ ಬ್ರೋ. ಬರ್ತಾ ಇದೆಯಾ ಪರ್ಫೆಕ್ಟ್ ಆಗಿ? ಕನ್ಫ್ಯೂಸ್ ಆಗ್ತಾ ಇದೆಯಾ? ಏನಾದ್ರೂ ಅದ್ರಲ್ಲಿ ಡೌಟ್ ಬರ್ತಾ ಇದೆಯಾ? ಬ್ರೋ ನಂದೊಂದು ರಿಕ್ವೆಸ್ಟ್ ಇತ್ತು ಬ್ರೋ. ಹೇಳಿ ಬ್ರೋ. ಇದು ನೀವು ವಾಟ್ಸಪ್ಪಲ್ಲಿ ಗ್ರೂಪ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ಹೇಳಿದ್ದೀರಾ, ಯಾರಿಗೂ ಬೇರೆಯವ್ರಿಗೆ ಪರ್ಸ್ನಲ್ ಮೆಸೇಜ್ ಮಾಡೋ ಹಾಗಿಲ್ಲ ಅಂತ ಹೌದು ಹಾಕಿದ್ದೀರಲ್ಲ. ಹೌದೌದು. ಆದರೂ ನನಗೆ ಭಾಳ ಪರ್ಸ್ನಲ್ ಮೆಸೇಜ್ ಬರ್ತಾ ಇದೆ, ಸ್ಕ್ರೀನ್ಶಾಟ್ ಎಲ್ಲ ಹಾಕಿ ನನಗೆ ಕೇಳ್ತಾ ಇದ್ದಾರೆ. ನಾನೇನಂದೆ, ಗ್ರೂಪಲ್ಲಿ ಹಾಕ್ರಪ್ಪ, ನಾನು ಅಲ್ಲೇ ಮೆಸೇಜ್ ಮಾಡ್ತೀನಿ, ನನಗೇನು ಗೊತ್ತಿದೆಯೋ ಅದನ್ನು ಹೇಳ್ಕೊಡ್ತೀನಿ. ಚಂದು ಬ್ರದರ್ ಯಾವಾಗಲೂ ಇರ್ತಾರೆ, ಅವ್ರು ಮೆಸೇಜ್ ಮಾಡೇ ಮಾಡ್ತಾರೆ. ಹೇಳಿ ಬ್ರೋ ನೀನೊಂದ್ಸಲ. ಒಂದು 20 ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಬ್ರೋ ನನಗೆ. ಪ್ರೈವೇಟ್ ಆಗೆಲ್ಲ ಕಳ್ಸ್ಬೇಡಿ, ಗ್ರೂಪ್ ಅಲ್ಲೇ ಹಾಕಿ. ಗ್ರೂಪ್ ಇರೋದೇ ಅದಕ್ಕೆ ಅಲ್ವಾ? ಯಾರ್ ನೋಡ್ತಾರೆ? ಯಾರ್ ನೋಡಿ ನಿಮ್ಗೆ ಏನಾದ್ರು ಅಂತಾರ, ಅಯ್ಯೋ ಇವ್ನ್ಗೇರು ಬರಲ್ಲ ಅಂತ ಆಡ್ಕೋತಾರ? ಏನು ಇಲ್ಲ, ನೋಡಲ್ಲ ನಿಮ್ದು, ಅದಕ್ಕೆ ಸಪ್ರೇಟ್ ಆಗಿ ಕಳಿಸ್ತಾ ಇದೀರಾ? ಆತರ ಎಲ್ಲ ಮಾಡ್ಬೇಡಿ. ಇಲ್ಲ ಬ್ರೋ, ಹಿತೇಶ್ ಅವ್ರು ಸ್ಟಾರ್ ಆಗ್ಬಿಟ್ಟಿದ್ದಾರೆ. ಇಲ್ಲ ಬ್ರೋ. ಯಾಕಂದ್ರೆ ನೋಡಿ, ಅವ್ರಿಗೂ ಬೇರೆ ಕೆಲಸ ಇರುತ್ತೆ, ಅವ್ರು ಏನೇನೋ ಮಾಡ್ತಾ ಇರ್ತಾರೆ. ಗ್ರೂಪ್ ಅಲ್ಲಿ ಆದ್ರೆ ಜನರಲ್ ಆಗಿ ನೋಡ್ ಮಾಡ್ತಾರೆ. ಪ್ರೈವೇಟ್ ಆಗಾದ್ರೆ ಅದು ಅವ್ರ ಪ್ರೈವೇಸಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ನಾನು ಡಿಸ್ಕಾರ್ಡ್ ಅಲ್ಲೇ ಆಗಿದ್ರೆ ಈ ಪ್ರಾಬ್ಲಮ್ಸ್ ಯಾವ್ದು ಬರ್ತಿರ್ಲಿಲ್ಲ, ಪ್ರೈವೇಟ್ ನಂಬರ್ ಸಿಗ್ತಿರ್ಲಿಲ್ಲ. ಆದ್ರೆ ಗೊತ್ತಾಗಲ್ಲ ಡಿಸ್ಕಾರ್ಡ್ ಅಲ್ಲಿ ಅನ್ಬಿಟ್ಟು ನಾನು ಇದ್ರಲ್ಲಿ ಮಾಡಿರೋದು. ಅದನ್ನ ಬೇರೆ ತರ ಮಾಡ್ಕೋಬೇಡಿ, ಯೂಸ್ ಮಾಡ್ಬೇಡಿ ಬೇರೆ ತರ. ನಿಮಗೆಲ್ಲ ಈಸಿ ಆಗ್ಲಿ ಅಂತ ವಾಟ್ಸಪ್ ಮಾಡಿದ್ರು ಅವರು. ಹೌದು. ನೀವು ಇದಕ್ಕೆ ಇದು ಮಾಡ್ತಾ ಇದ್ದೀರಾ. ಈಗ ಮಾಡಬೇಡಿ ಬ್ರೋ ಮೆಸೇಜ್ ಎಲ್ಲ. ಸೊ ಹಾಕ್ರಿ, ಕಮ್ಯುನಿಟಿಗೆ ಬೇಕಾರೆ ಮೆನ್ಷನ್ ಮಾಡ್ರಿ, ಬೇಕಾರೆ ಅಲ್ಲಿ ಬಂದು ರಿಪ್ಲೈ ಮಾಡೋಣ. ಸೊ ಇವಾಗ ಸರಿ ಆಯ್ತು. ಈಗ ನಿನ್ನೆವರೆಗೂ ಹೇಳಿರೋದ್ರಲ್ಲಿ ನನಗೆ ಇವಾಗ ನೀವ್ ಹೇಳ್ಬೋದಾ ಕರೆಂಟ್ಲಿ? ಓಕೆ, ವೀಕ್ಲಿಯಿಂದ ಸ್ಟಾರ್ಟ್ ಮಾಡೋಣ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಿದೆ ಇವಾಗ ಕರೆಂಟ್ಲಿ? ಬೇರಿಸಿದೆ ಬ್ರೋ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ. MSS ಎಲ್ಲಿ ಏನಾಗಿದೆ ಹೇಳ್ತೀರಾ? ಸೊ ಇವಾಗ ಓಕೆ, ಮತ್ತೆ ಬೇರೆ ಕಡೆ ಬೆರಿಶ್ Bro, ಆಗಿದೆ ಒಂದ್ ಅಂತ doubt. ತುಂಬಾ ಜನ ಹೋಗ್ತಿದೆ ಬ್ರೋ, ಇನ್ನು ಹೋಗ್ತಿದೆ. ಇನ್ನು ಬೇರೆ ಕಡೆ ಹೋಗ್ತಿದೆ. ಹೋಗ್ತಿದೆ. ಸುಮಾರು ಜನ ಇನ್ನೊಬ್ರು ಆಲ್ರೆಡಿ. ಡೌಟ್ ಇದೆ, ಕೇಳ್ಬೋದಾ? ಕೇಳಿ ಕೇಳಿ ಕೇಳಿ. ಬ್ರೋ, ನಾನು ಇವಾಗ ಜಾಯ್ನ್ ಆಗಿರೋದು. ಅದೇ ವಾಟ್ಸಪ್ ಅಲ್ಲಿ ಬೆಳಿಗ್ಗೆ ಮೆಸೇಜ್ ಮಾಡಿದ್ನಲ್ಲ ನಾನು ನಿನ್ನೆ. ಓಕೆ, ಸರ್, ಯಾವ್ದಾದ್ರು ಟಾಪಿಕ್ಸ್ ಏನಾದ್ರು ಮುಗ್ದೋಗಿದ್ಯಾ, ಇಲ್ಲ ಯಾವ್ದಾದ್ರು ನಾನು ರೀಕಾಲ್ ಮಾಡ್ಕೋಬೇಕಾ, ಇಲ್ಲ ಇವಾಗ ಸ್ಟಾರ್ಟ್ ಆಗ್ತಾ ಇದೆಯಾ ಏನಂತ ನಂಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ಏನಂದ್ರೆ, ಬೇಸಿಕ್ಸ್ ಬಂದ್ಬಿಟ್ಟು ಸ್ವಲ್ಪ ನಾರ್ಮಲ್ ಬೇಸಿಕ್ಸ್ ಎಲ್ಲ ಆಲ್ರೆಡಿ ಫಸ್ಟ್ ಕ್ಲಾಸ್ ಇಂದ ಹೇಳ್ಕೊಂಡ್ ಬಂದಿರೋದು ಯೂಟ್ಯೂಬ್ ಅಲ್ಲೇ ಇದೆ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ. ಆ ಓಕೆ ಬೇಸಿಕ್ಸ್ ನ ನೀವು ನೋಡ್ಕೊಳ್ಳಿ ಅವಾಗ ಹೋಗಿ. ಜೊತೆಗೆ Okay. ಈಗ ಏನ್ 3 ಕ್ಲಾಸಸ್ ಇಂದ ಏನ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ, ಏನ್ ಲಾಸ್ಟ್ 3 ಕ್ಲಾಸಸ್ ಇದೆ
ಅದು ಓಕೆ ಇಂಪಾರ್ಟೆಂಟ್. ಆ ಟಾಪಿಕ್ಸ್ ನೀವು ನೋಡ್ಲೇಬೇಕು. ನಿಮ್ಗೆ ಏನ್ ಡೌಟ್ ಬಂದ್ರು ಕ್ಲಾಸ್ ಲಾಸ್ಟ್ ಅಲ್ಲಿ ಕೇಳ್ಬೋದು ಅಲ್ಲಿ ನೋಡಿರೋದ್ನ. ಇಲ್ಲ ಆಗ ನೀವ್ ಯಾವ್ದೋ ಬೇರೆ ಟೈಮಲ್ಲಿ ನೋಡ್ತಿರ್ತೀರಾ ಅಂದ್ರೆ ವಾಟ್ಸಪ್ ಅಲ್ಲಿ ಕೇಳಿ, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ. ಓಕೆ, ಅಲ್ಲೂ ಓಕೆ ಗೊತ್ತೇ ಆಗ್ತಾ ಇಲ್ಲ ನಿಮ್ಗೆ ಅಂದ್ರೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಳ್ಳಿ. ಈ ಏನ್ ನಡೀತಾ ಇದೆ ಇವಾಗ, ಇದು ಈ ಸೆಷನ್ ಮುಗಿದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಇಂದ, ಅವಾಗ ಮತ್ತೆ ಬ್ರೋ ಜಾಯಿನ್. ನನಗೆ SMC ಗೊತ್ತಿರೋದು ಅದೇ ಒಂದು ಆರ್ಡರ್ ಬ್ಲಾಕ್ ಗೊತ್ತು, FEG ಗೊತ್ತು, ಅಷ್ಟು ಗೊತ್ತು. ಒಂದು ಅಕಾಡೆಮಿಲಿ ಈಗ ಕೋಚಿಂಗ್ ತಗೊಂಡಿದ್ದೀನಿ, ಅಷ್ಟು ಗೊತ್ತು. ಅದೊಂದ್ ಬಿಟ್ರೆ ಬೇರೆ ಪ್ರೈಸ್ ಆಕ್ಷನ್ ಅದನ್ನೇನು ಹೇಳ್ಕೊಟ್ಟಿಲ್ಲ. ಅಕಾಡೆಮಿ ನೇಮ್ ಹೇಳೋದು ಬೇಡ ಅನ್ಕೊಳ್ತೀನಿ, ಯೂಟ್ಯೂಬ್ ಅಲ್ಲೆಲ್ಲ ಇರುತ್ತಲ್ಲ ಹಂಗಾಗಿ. ಬಟ್ ದೊಡ್ಡ ಅಕಾಡೆಮಿ, ಬಟ್ ಅಲ್ಲಿ 65K ಕೊಟ್ಬಿಟ್ಟು ಪ್ರೀಮಿಯಂ ಮೆಂಟರ್ಶಿಪ್ ತಗೊಂಡಿದ್ದೆ. ಹ್ಮ್ ಆ ಅದು 65K ದೊಡ್ಡ ಅಕಾಡೆಮಿ. ನಮ್ಮ ಕರ್ನಾಟಕದ ಸುಮಾರು ಬ್ರಾಂಚ್ ಇದೆ, ಹೆಚ್ಚು ಕಡಿಮೆ ಒಂದು 20 ಬ್ರಾಂಚ್ ಇದೆ. ಟಿಡಿ ಇಲ್ಲ ಹಂಗೆ ಹೆಸರೆಲ್ಲ ಹೇಳ್ಬಿಡಿ ಯಾವ್ದು ಅಂತ. ಇರ್ಲಿ ಇರ್ಲಿ ಇರ್ಲಿ. ಅಲ್ಲಿ ದೂರ ಇರ್ಲಿ ಇರ್ಲಿ ತಗೊಂಡಿದ್ದೆ. ಬ್ರೋ. ಇವಾಗ ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಏನೇನ್ ಕಲ್ತಿದ್ದೀರಾ ಎಲ್ಲ ಸೈಡ್ ಗಿಡಿ. ಇವಾಗ ಓಕೆ ಏನೇನ್ ಬ್ರೋ. ಹೇಳ್ತಾ ಇದ್ದೀನಿ ಇಷ್ಟು ಮಾತ್ರ ನಿಮ್ ಫೋಕಸ್ ಇರ್ಲಿ. ಯಾಕಂದ್ರೆ ನೀವು ಆರ್ಡರ್ ಬ್ಲಾಕ್, ಫೇರ್ ವ್ಯಾಲ್ಯೂ ಗ್ಯಾಪ್, ಲಿಕ್ವಿಡಿಟಿ, ಇನ್ನು ಏನೇನಿದೆ ಎಲ್ಲ ಹಾಕಿದ್ರು ನೀವು ಪ್ರಾಫಿಟಬಲ್ ಆಗಲ್ಲ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಹಿಡ್ಕೋಬೇಕಷ್ಟೇನೆ. ಹೌದಾ? ಹೌದು. ಓಕೆ ಬ್ರೋ. ಬ್ರೋ ನೀನ್ ಏನ್ 65,000 ಕೊಟ್ಟು ಕಲ್ತಿದ್ಯಾ, ಅದ್ 500 ರೂಪಾಯಿ ಸಿಗ್ತದೆ, ಬೇಕಾದ್ರೆ ಚೆಕ್ ಮಾಡ್ಬಿಟ್ಟು ನೋಡ್ಕೋ. ಬ್ರೋ ಈಗ 65,000 ಕೊಟ್ಟು ಅಂದ್ರೆ ನಾನು ಬಂದಿದ್ಯಲ್ವಾ, ಒಂದ್ಸಲ ಅದು ಡಿಸ್ಕೌಂಟ್ 500 ಕಮ್ಯುನಿಟಿ ರೂಪಾಯಿಲೇ ಜಾಯ್ನ್ ಸಿಗುತ್ತೆ, ಅಂತಾನು ಅದಕ್ಕಿಂತ ಮೆಸೇಜ್ ಜಾಸ್ತಿ ಮಾಡಿದ್ದೆ. ಸಿಗುತ್ತೆ 500 ರೂಪಾಯಿಲಿ. ಡಿಸ್ಕೌಂಟ್ ಕಮ್ಯುನಿಟಿ 500 ರೂಪಾಯಿಲಿ. ಜಾಯ್ನ್ ಆಗಂತ ಮೆಸೇಜ್ ಮಾಡಿದ್ದೆ, ನನಗೆ ಗೊತ್ತಾಗಿಲ್ಲ. ಇವಾಗ ವಾಟ್ಸಪ್ ಅಲ್ಲಿ ಆಗಿರೋದು ಹೆಲ್ಪ್ ಆಗಿದೆ. ಹೌದು ಹೌದು ಹೌದು. ಓಕೆ, ಬ್ರೋ ಈಗ ಥ್ಯಾಂಕ್ ಯು ಏನು ಬ್ರೋ. ಲಾಸ್ಟ್ 3 ಡೇಸ್ ವಿಡಿಯೋಸ್ ಇದೆ, ಅದನ್ನ ನೋಡ್ಕೋಬಾ ಲಾಸ್ಟ್ ಅಲ್ಲಿ. ಅದು ನಿನ್ಗೆ 65,000 ರೂಪಾಯಿ ವರ್ತನೆ ಕೊಡುತ್ತೆ. ಹೈಯರ್ ಲೋ, ವೀಕ್ಲಿ ಹಂಗೆ ಎಲ್ಲ ಇದೆ. ಈಗ 3 ಡೇಸ್ ವಿಡಿಯೋ ಅದನ್ನ ನೋಡ್ಕೊ ಬಂದ್ಮೇಲೆ ನಿನ್ಗೆ 65,000 ರೂಪಾಯಿ 70,000 ರೂಪಾಯಿದೇ ಸಿಗುತ್ತೆ ಅಮೌಂಟ್. ಅದಾದ್ಮೇಲೆ ಈಗ ಬರೋದು ನೆಕ್ಸ್ಟ್ ವಿಡಿಯೋಸ್. ಓಕೆ ಬ್ರೋ, ಥ್ಯಾಂಕ್ ಯು. ಆರಾಮಾಗಿ ಕಲೀರಿ ಬ್ರೋ. ಏನ್ ಡೌಟ್ ಬಂದ್ರು ಕೇಳಿ, ಇಲ್ಲ ಮತ್ತೆ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ನಾಳೆನೆ ಕಲ್ತ್ಬಿಟ್ಟು ದುಡ್ಡು ಮಾಡ್ಬೇಕು ಅಂತ ಯಾರು ಥಿಂಕ್ ಮಾಡ್ಬೇಡಿ, ನಿಧಾನಕ್ಕೆ ಕಲೀರಿ. ಓಕೆ ಬ್ರೋ. ಬ್ರೋ ಇದು ಫಸ್ಟ್ ಇಂದ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದೀರಾ ನಿಮ್ದು? ಅದು ಫುಲ್ ಕೇಳಿದ್ರೆ ಇಲ್ಲಿವರೆಗೂ ಕವರ್ ಮಾಡ್ಬೋದಲ್ವಾ ಬ್ರೋ? ಆರಾಮಾಗಿ ಕವರ್ ಮಾಡ್ಬೋದು. ನಾನೇನು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬಿಡಲ್ಲ. ಈಗ ಆಲ್ರೆಡಿ ಇರೋರು ಗೊತ್ತು. ಒಂದು ಮೈನ್ ಕಾನ್ಸೆಪ್ಟ್ ಅಂತ ಮಾಡಿದ್ರೆ ಅದಾದ್ಮೇಲೆ 3-4 ಡೇಸ್ ಕೊಟ್ಟೆ ಕೊಡ್ತೀನಿ ನೀವು ಪರ್ಫೆಕ್ಟ್ ಆಗಕ್ಕೆ. ಅದ್ರ ಬಗ್ಗೆನೇ ಮತ್ತೆ ಮಾತಾಡ್ತಾನೆ ಇರ್ತೀನಿ. ಇವಾಗ ಬಯಸ್ ಫೈಂಡ್ ಔಟ್ ಮಾಡಕ್ಕೆ, ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡಕ್ಕೆ 3 ಡೇಸ್ ಬ್ಯಾಕ್ ಇಂದ ಸ್ಟಾರ್ಟ್ ಆಗಿದೆ. ಇನ್ನೂ ಅದ್ರಲ್ಲೇ ಇದೀವಿ, ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕಂದ್ರೆ ಅಷ್ಟು ಇಂಪಾರ್ಟೆನ್ಸ್ ಇದೆ ಈ ಟಾಪಿಕ್ಸ್ಗೆ. ಬ್ರೋ ಅದಕ್ಕೆ ನಾನು ಇವತ್ತೇ ಫಸ್ಟ್ ಟೈಮ್ ಜಾಯ್ನ್ ಆಗಿರೋದು. ಬ್ರೋ ಹೇಳ್ತಿರಲ್ಲ ಇನ್ನೂ ಬ್ರೋ ಅದೇ ತರ. ಇರ್ಲಿ ಇರ್ಲಿ, ಆರಾಮಾಗಿ ಕಲೀರಿ. ಏನು ರಶ್ ಏನ್ ಮಾಡ್ಬೇಡಿ, ನಿಧಾನಕ್ಕೆ ಕಲೀರಿ. ಡೌಟ್ ಬಂದಿದ್ನ ಕೇಳಿ. ಸರಿ ಬ್ರೋ, ಥ್ಯಾಂಕ್ ಯು. ಸೊ ಇವಾಗ ನೋಡಿ, ಸುಮಾರು ಜನ ಹೇಳಿದ್ರು ವೀಕ್ಲಿಯಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗ್ತಾ ಇದೆ, ಇನ್ ಸ್ವಲ್ಪ ಜನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ತಾ ಇದೆ, ಏನೇನೋ ಹೇಳ್ತಾ ಇದಾರೆ. ಬಟ್ ಅವ್ರು ಹೇಳ್ತಿರೋದು ತಪ್ಪಲ್ಲ, ಕರೆಕ್ಟ್ ಆಗೇ ಇದೆ. ಅವ್ರು ಹೆಂಗ್ ಮಾಡಿದಾರೆ ಗೊತ್ತಿಲ್ಲ. ರೀಸೆಂಟ್ ಪ್ರೈಸ್ ಆಕ್ಷನ್ ಪ್ರಕಾರ ಬ್ರೇಕ್ಔಟ್ ಸ್ಟ್ರಕ್ಚರ್ ಬರ್ತಾ ಇದೆ. ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಯಾರ್ಯಾರು ಹೇಳಿದಿರಾ, ಅದು ತಪ್ಪು. ಈವ್ನಿಂಗ್ ಇವತ್ತು ಕ್ಲಾಸ್ ಇರಲ್ಲ ಅಂತಾನೆ ಇವಾಗ ಮಾಡ್ತಾ ಇದೀನಿ ಬ್ರೋ. ಸೊ ಓಕೆನಾ, ಅದು ತಪ್ಪು. ಏನಕ್ಕೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಎಲ್ಲಪ್ಪ ಆಗಿದೆ ಅಂತಾನು ತೋರಿಸ್ಕೊಡ್ತೀನಿ ನಾನು, ರೀಸೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಅಷ್ಟೇನೆ. ಸೊ ನೀವು ಹೈಯರ್ ಟೈಮ್ ಫ್ರೇಮ್ಸ್ ಕರೆಕ್ಟ್ ಆಗಿ ಬಯಸ್ ಪ್ರಕಾರ ನೋಡೋದಾದ್ರೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಇನ್ನೂ ಬುಲ್ಲಿಶೇ ಇದೆ, ಬೆರಿಶ್ ಆಗಿಲ್ಲ ಎಲ್ಲೂನು. ಓಕೆನಾ. ಸೊ ಇಲ್ಲೆಲ್ಲೋ ಕೆಳಗಡೆಯಿಂದ ಬಂತು ಮೇಲ್ಗಡೆಗೆ, ಮತ್ತಿಲ್ಲಿ ಬಂದ್ಮೇಲೆ ಇವ್ಯಾವನು ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂತ ನೆನ್ನೆ ಹೇಳಿದ್ದೆ. ಸೊ ಡೈರೆಕ್ಟ್ ಕನ್ಸಿಡರ್ ನೆಕ್ಸ್ಟ್ ಇದೇ ಇರೋದು. ಅದ್ ಬಿಟ್ರೆ ನೆಕ್ಸ್ಟ್ ಈ ತರ ಏನಾದ್ರು ಕೆಳಗಡೆ ಕ್ಲೋಸ್ ಆದ್ರೆ ಮಾತ್ರ MSS ಆಗಿ ಅವಾಗ ಟ್ರೆಂಡ್ ಡೌನ್ ಸೈಡ್ಗೆ ಶಿಫ್ಟ್ ಆಗುತ್ತೆ. ಇದೇನಾದ್ರೂ ಆಗ್ಬಿಟ್ರೆ, ಈ ತರ ಏನಾದ್ರು ಕೆಳಗಡೆ ಕ್ಲೋಸ್ ಆದ್ರೆ ಕ್ಯಾಂಡಲ್ಲು, ನೆಕ್ಸ್ಟ್ ಅದು ಏನಾದ್ರು ವಾಪಸ್ ಇಲ್ಲಿಗೆ ಬಂದು ಕೆಳಗಡೆ ಹೋಗಕ್ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಅದು ಎಲ್ಲಿವರೆಗೂ ಬೀಳುತ್ತೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಗೋಲ್ಡ್ ಪ್ರೈಸಸ್ ಸಖತ್ ಬೀಳ್ಬೋದು, ಅಟ್ಲೀಸ್ಟ್ 3,250 260 ವರ್ಗೂ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಒಂದ್ಸಲಿ ಇದೇನಾದ್ರು ಬ್ರೇಕ್ ಆಗ್ಬಿಟ್ರೆ ವೀಕ್ಲಿಯಲ್ಲಿ, ಮಂತ್ಲಿಯಲ್ಲಿ ಏನಾದ್ರು ಬ್ರೇಕ್ ಆಗ್ಬಿಟ್ರೆ ಬಿಡಿ, ಅದ್ ಮತ್ತೆಲ್ಲಿ ಹೋಗುತ್ತೆ ಯಾರಿಗೂ ಹೇಳಕ್ ಬರಲ್ಲ. ಇಲ್ಲಿವರೆಗೂ 2,500 ವರ್ಗೂ ಹೋಗ್ಬೋದು. ಅದು ನೆಕ್ಸ್ಟ್ ಮಂತ್ಲಿನೂ ಶಿಫ್ಟ್ ಆಗ್ಬಿಟ್ರೆ ಡೌನ್ ಸೈಡ್ಗೆ, ಅದಾಗಕ್ಕೆ ಇನ್ನೂ ವರ್ಷಾನ್ಗಟ್ಲೆ ಬೇಕು ಬಿಡಿ. ಬಟ್ ಹೇಳ್ತಾ ಇರೋದು ಈ ತರ ಸಿನಾರಿಯೋ ಇದೆ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಅಂತ. ಓಕೆನಾ. ಸೊ ಇನ್ನು ಬೆರಿಶ್ ಆಗಿಲ್ಲ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ. ಜಸ್ಟ್ ಏನು ಇದು ಒಂದು ಲಿಕ್ವಿಡಿಟಿ ಆಗಿರ್ಬೋದು.
ನಾವೇನ್ ತಗೊಂಡ್ವಿ ಲಾಸ್ಟ್ ಅಲ್ಲಿ ಈ ತರ ಮೇಲ್ ಬಂದು ಮತ್ತೆ ಲೋವರ್ ಲೋ ಹೈಯರ್ ಲೋ ಹೋಗಿ ಹೈಯರ್ ಐ ಕ್ರಿಯೇಟ್ ಮಾಡಿ ಇದನ್ನ ಹೈಯರ್ ಲೋ ತಗೊಂಡಿದ್ವಿ. ಅದ್ ಮತ್ತೆ ಮೇಲೆ ಹೋಗಿದ್ದಿದ್ರೆ ನೆಕ್ಸ್ಟ್ ಶಿಫ್ಟ್ ಆಗ್ತಿತ್ತು. ಬಟ್ ಈಗ್ಲೂ ಇದೇ ಹೈಯರ್ ಲೋ ಆಗ್ಬೋದು. ಹೈಯರ್ ಲೋ ಇಲ್ಲಿತ್ತು, ಇವಾಗ ಹೈಯರ್ ಲೋ ಇಲ್ಲಿಗೆ ಶಿಫ್ಟ್ ಆಗ್ಬೋದು. ಇಲ್ಲ ಇನ್ನೂ ಕೆಳಗಡೆಗೂ ಹೈಯರ್ ಲೋ ಶಿಫ್ಟ್ ಆಗ್ಬೋದು. ಏನಾದ್ರೂ ಇದ್ರ ಕೆಳಗಡೆ ಬ್ರೇಕ್ ಕೊಟ್ಟಿಲ್ಲ, ಬರೀ ವಿಕ್ ಮಾತ್ರ ಹೋಗಿದೆ ಅಂದ್ರೆ ಅವಾಗ ಏನಾಗುತ್ತೆ, ಈ ಪ್ಯಾಟರ್ನ್ ಉಳ್ಕೊಳಲ್ಲ. ಆಗ ಪ್ಯಾಟರ್ನ್ ಸಿಗೋದು ನಿಮ್ಗೆ ಲಾಸ್ಟ್ ಪ್ಯಾಟರ್ನ್ ಅಂತ ಇದಾಗ್ಬಿಡುತ್ತೆ. ಸೊ ಡೈರೆಕ್ಟ್ ಈ ತರ ಆಗಿ ಹಿಂಗ್ ಬರ್ತಾ ಇದೆ ಅಷ್ಟೇನೆ ಅನ್ನೋ ತರ ಆಗುತ್ತೆ. ಹಿಂಗ್ ಬಂದು ಸ್ಟ್ರಕ್ಚರ್ ಇದಾಗುತ್ತೆ. ಆವಾಗ ರೇಂಜ್ ಚೇಂಜ್ ಆಗುತ್ತೆ, ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗುತ್ತೆ ಆ ತರ ಸಿನೇರಿಯೋಗ್ ಬಂದ್ರೆ. ಬಟ್ ಕರೆಂಟ್ಲಿ ಏನಾಗ್ತಾ ಇದೆ, ಬೆರಿಶ್ ಆಗಿಲ್ಲ. ವೀಕ್ಲಿ ಇನ್ನು ಒಂದಿನ 12 ಅವರ್ಸ್ ಇದೆ. ಈ ತರ ಕ್ಲೋಸ್ ಆದ್ರೆ ಕೆಳಗಡೆಗೆ ಈಗ ಬ್ರೇಕ್ ಏನ್ ಕೊಟ್ಟಿದೆ ಈ ತರನೇ ಕ್ಲೋಸ್ ಆದ್ರೆ ವೀಕ್ಲಿ ಪರ್ಫೆಕ್ಟ್ಲಿ ಏನು ಏನೂ ಆಗಲ್ಲ. ಜಸ್ಟ್ ಲೋವರ್ ಲೋ ಚೇಂಜ್ ಆಗುತ್ತೆ ಅಷ್ಟೇನೆ. ಇದು ಯಾವ ರೀತಿ ಇಂಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ, ಇಂಟರ್ನಲ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಏನಪ್ಪಾ ಇದೇನಾಗಲ್ಲ. ಡೈರೆಕ್ಟ್ಲಿ ಕಂಪ್ಲೀಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿದೆ ಅಂತ ಏನಾಗಲ್ಲ. ಕಂಪ್ಲೀಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಕ್ಕೆ ಇದ್ರ ಕೆಳಗಡೆ ಹೋಗ್ಲೇಬೇಕು ಮಾರ್ಕೆಟ್. ಇದ್ರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗ್ಬೇಕು ಮೈನ್ ಆಗಿ. ನಾರ್ಮಲಿ ಇಲ್ಲ ಅಂದ್ರೆ ಆಗಲ್ಲ. ಸೊ ಓಕೆನಾ. ಸೊ ಈಗ ವೀಕ್ಲಿ ವೀಕ್ಲಿ ಹೇಳಿದ್ರಿ. ನೆಕ್ಸ್ಟ್ ಡೈಲಿಗೆ ಹೋಗೋಣ. ಡೈಲಿ ಸಾರಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡೋದು ಮರ್ತೋದೆ. ಸ್ವಲ್ಪ ಜನ ಬ್ರೇಕ್ಔಟ್ ಸ್ಟ್ರಕ್ಚರ್ ಅಂದ್ರು, ಅದು ಯಾಕೆ ವ್ಯಾಲಿಡ್ ಅಂತ ಹೇಳ್ತೀನಿ ಕೇಳಿ. ಸೊ ನೀವೇನಾದ್ರೂ ರೀಸೆಂಟ್ ಪ್ರೈಸ್ ಆಕ್ಷನ್ ಬಂದ್ರೆ ಈ ತರ ಒಂದ್ ಸ್ವಿಂಗ್ ಇದೆ, ಇಂಟರ್ನಲ್ಲಿ ಸ್ವಿಂಗ್ ಇದೆ. ಸೊ ಇದನ್ನ ಬ್ರೇಕ್ ಮಾಡ್ತಲ್ವಾ, ಇದನ್ನ ಬ್ರೇಕ್ ಮಾಡ್ತು. ಸೊ ಇಂಟರ್ನಲ್ಲಿ ನೋಡಿದ್ರೆ ನೀವೇನಾಗಿದೆ, ಮಾರ್ಕೆಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ. ಇಂಟರ್ನಲ್ ಬ್ರೇಕ್ಔಟ್ ಸ್ಟ್ರಕ್ಚರ್ ನಡೀತಾ ಇದೆ, ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಿಲ್ಲ, ಬ್ರೇಕ್ಔಟ್ ಸ್ಟ್ರಕ್ಚರ್ ಇದೆ. ಬೇಕಾದ್ರೆ ನೀವು ಇನ್ನೊಂದು ಸ್ವಿಂಗ್ ನ ನೀವು ಇಲ್ಲೇ ನೋಡ್ಬೋದು. ಸ್ವಲ್ಪ ದಿನದಲ್ಲಿ ಏನಾದ್ರೂ ಇದನ್ನ ಫಾಲೋ ಮಾಡಿದ್ರೆ ಇಲ್ಲೇನಾಯ್ತಲ್ಲ ಹಿಂಗೆ ಇದಾಗಿ ಹಿಂಗ್ ಬಿದ್ದಿದೆಯಲ್ಲ, ಅದು ಇಲ್ಲಿವರೆಗೂ ಬಂದು ನೆಕ್ಸ್ಟ್ ಬೀಳಕ್ ಸ್ಟಾರ್ಟ್ ಆಗ್ಬೋದು, ಕೆಳಗಡೆ ಹೋಗುತ್ತೆ ಅನ್ನೋದಿದ್ರೆ. ಇದೊಂದಾಯ್ತಾ. ಇನ್ನೊಂದು ಸಿನಾರಿಯೋ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗಡೆ ಇದ್ದಿದ್ದು ಇಲ್ಲಿವರೆಗೂ ಬರ್ಬೋದು, ಈ ಆರ್ಡರ್ ಬ್ಲಾಕ್ ವರೆಗೂ ಬಂದು ಆಮೇಲೆ ಬೀಳಕ್ ಸ್ಟಾರ್ಟ್ ಆಗ್ಬೋದು. 2 ಸಿನಾರಿಯೋ ಇದೆ. ಸೊ ಈ ತರನೂ ಆಗ್ಬೋದು ಏನಾದ್ರೂ ಡೌನ್ ಸೈಡ್ ಕಂಟಿನ್ಯೂ ಆಗೋದಿದ್ರೆ. ಓಕೆನಾ. ಸೊ ಬಟ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಎಲ್ಲೂ ಆಗಿಲ್ಲ, ಜಸ್ಟ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇದೆ ಅಷ್ಟೇನೆ ಇಂಟರ್ನಲ್ಲಿ. ಓಕೆ. ಸೊ ಇದರ್ಥ ಆಯ್ತಾ, ಇಲ್ಲಿ ಯಾಕೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು, ಬಟ್ ನಾವ್ ಯಾಕೆ ಈ ದೊಡ್ಡದನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಇಷ್ಟ ಅರ್ಥ ಆಯ್ತಲ್ಲ. ಇಲ್ಲ ಏನಾದ್ರೂ ಡೌಟ್ ಬರ್ತಿದ್ಯಾ ಇದ್ರಲ್ಲಿ? ಆರಾಮಾಗಿ ಕೇಳಿ, ಯಾರು ನಿಮ್ನ ಏನೋ ಜಡ್ಜ್ ಮಾಡಲ್ಲ. ಬಂದಿರೋದೇ ಕಲಿಯಕ್ಕೆ, ನೀವು ಕೇಳ್ಬಿಟ್ಟು ಕಲ್ತ್ಕೊಳ್ಳಿ ಗೊತ್ತಾಗ್ತಾ ಇಲ್ಲ ಅಂದ್ರೆ. ಬ್ರೋ ಇದು ವೀಕ್ಲಿ ಹೈಯರ್ ಲೋ ಇದೆಯಲ್ಲ, ಕೇಳ್ತಾ ಇದೆಯಾ? ಹಾ ಹೇಳಿ ಹೇಳಿ. ವೀಕ್ಲಿ ಹೈಯರ್ ಲೋ ಇದೆಯಲ್ಲ, ಅಲ್ಲಿ ಲಾಸ್ಟ್ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಅದು ಮೇಲೂ ಹೋಗ್ಬೋದಾ ಅಂತ. ಹಾ ಹೌದು, ಅದೇನೆ ಮೈನ್ ಇವಾಗ ಫೋಕಸ್ ಇರೋದೇ ಅದು. ನೆಕ್ಸ್ಟ್ ಇರೋದೇ ಈಗ ಇದನ್ನ ಹೆಂಗೆ ನಾವು ತಗೋಬಹುದು ಅಂದ್ರೆ, ಇವಾಗ ಕರೆಂಟ್ಲಿ ರೀಸೆಂಟ್ ಹೈಯರ್ ಲೋ, ವೀಕ್ಲಿದು ಹೈಯರ್ ಲೋ ಆರ್ಡರ್ ಬ್ಲಾಕ್ ಅಲ್ಲಿ ಇದೆ. ಅದನ್ನ ನಾವು ಬೆಸ್ಟ್ ಬೈಯಿಂಗ್ ಝೋನ್ ಆಗ್ಬೇಕು ಅಂದ್ರೆ ಲಾಂಗ್ ಟರ್ಮ್ ಮಾಡೋರು ವೀಕ್ಲಿ ಇಂದಾನೆ ತಗೋತಾರೆ, ವೀಕ್ಲಿ ಆರ್ಡರ್ ಬ್ಲಾಕ್ ಇಂದಾನೆ. ಅದನ್ನ ಡೈಲಿಗೆ ಹಾಕೋತಾರೆ, ಇನ್ನೂ ಸ್ವಲ್ಪ SL ಕಮ್ಮಿ ಆಗ್ಬೇಕು ಅನ್ನೋರು. ಅದಾದ್ಮೇಲೆ 4 ಅವರ್ ಆರ್ಡರ್ ಬ್ಲಾಕ್ ಇಟ್ಕೋತಾರೆ. ಅದನ್ನು 4 ಅವರ್ ಆರ್ಡರ್ ಬ್ಲಾಕ್ ನಿಮ್ಗೆ ಇಷ್ಟು ಚಿಕ್ಕದಾಗಿದೆ, ಬಟ್ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ಅದೇ ದೊಡ್ಡದು, ಲೋವರ್ ಟೈಮ್ ಫ್ರೇಮ್ಸ್ ಹೋದಾಗ ಅದು ದೊಡ್ಡದೇ ಆಗುತ್ತೆ. ಸೊ ಓಕೆನಾ. ಅದನ್ನ ಮತ್ತೆ ಇನ್ನು 1 ಅವರ್ಗೆ ಇದು ಮಾಡ್ತೀವಿ. ಇಷ್ಟು ದೊಡ್ಡದಾಗುತ್ತಪ್ಪ. ಸೊ 1 ಅವರ್ ಆರ್ಡರ್ ಬ್ಲಾಕ್ ಹಾಕೋತೀವಿ. ನೆಕ್ಸ್ಟ್ ಅದನ್ನ ಮತ್ತೆ 15 ಮಿನಿಟ್ಸ್ ಹಾಕೋತೀವಿ. ಬೆಸ್ಟ್ ಅಟ್ಲೀಸ್ಟ್ ನಿಮ್ಗೆ ಒಂದ್ ಚೆನ್ನಾಗಿ ಟ್ರೇಡ್ ಸಿಗದೇ ಇಲ್ಲ, ಅಷ್ಟೇ ಲಾಸ್ಟ್. ಓಕೆ. ರೀಸೆಂಟ್ ಇವಾಗ ನಮ್ಗೆ ಇರೋ ಡೇಟಾದಲ್ಲಿ ನೋಡಿ, ಈಗಿರೋ ಪ್ರೈಸ್ ಆಕ್ಷನ್ ನೀವು ವೀಕ್ಲಿ ನೋಡಿದ್ರೆ ಆಲ್ರೆಡಿ ಆರ್ಡರ್ ಬ್ಲಾಕ್ ಅಲ್ಲಿ ಇದೆ. ಬಟ್ SL ಎಷ್ಟು ಕಮ್ಮಿ ಮಾಡ್ಕೋಬಹುದು ಅಂತ ನೋಡಿ ಇಲ್ಲಿಗೆ ಬಂದಾಗ ಒಂದು ಬೆಸ್ಟ್ ಬೈಯಿಂಗ್ ಝೋನ್ ಸಿಗ್ಬೋದು ನಿಮ್ಗೆ. ಯಾಕಂದ್ರೆ ವೀಕ್ಲಿದು ಲಾಸ್ಟ್ ಹೈಯರ್ ಲೋ ಓಕೆ. ಇರೋದಲ್ಲೇ.
ಆಮೇಲೆ ಚಂದು ಬ್ರದರ್ ಹೇಳ್ತಾ ಇರೋದು ಸಾನ ಲಾಂಗ್ ಇಡ್ಕೊಂತಾರಲ್ಲ ಅವ್ರಿಗೆ ಅಷ್ಟೇ. ಅವರಿಗೆ 1:2 ಇದನ್ನೆಲ್ಲ ತಗೊಳ್ಳೋರ್ಗೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಮ್ಯಾಟ್ರ್. ಹೌದು, ನಿಜ. ಸೊ ಓಕೆ, ಈ ತರ ಆಯ್ತಾ. ನೆಕ್ಸ್ಟ್ ವೀಕ್ ಡೈಲಿಗೆ ಹೋಗೋಣ. ಡೈಲಿಲಿ ಕರೆಂಟ್ಲಿ ಏನಿದೆ, ನಾನೇನ್ ಹೇಳ್ದೆ ನೆನ್ನೆ, ಈ ತರ ಇಷ್ಟೆಲ್ಲ ಇಟ್ಕೊಂಡು ನೋಡ್ಬೇಡಿ, ಡೈರೆಕ್ಟ್ ಬನ್ನಿ ಇಲ್ಲಿಗೆನೆ. ಸೊ ನೆನ್ನೆ ನಮ್ಗೆ ಇದ್ದಿದ್ರಲ್ಲಿ ಏನಾದ್ರೂ, ನೆನ್ನೆ ನಾವೇನ್ ಅನಾಲಿಸಿಸ್ ಮಾಡಿದ್ವಿ ಡೈಲಿಯಲ್ಲಿ, ಡೈಲಿ ಟೈಮ್ ಫ್ರೇಮ್ದು ರೇಂಜ್ ಆಗಿರ್ಲಿ, ಇಲ್ಲ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗಿರ್ಲಿ, ಏನಾದ್ರೂ ಚೇಂಜಸ್ ಆಗಿದೆಯಾ ಹೇಳ್ಬೋದಾ ಪ್ರಾಕ್ಟೀಸ್ ಮಾಡಿರೋರು? ಬ್ರೇಕಪ್ ಸ್ಟ್ರಕ್ಚರ್ ಆಗಿದೆ. ಬ್ರೇಕ್ಔಟ್ ಸ್ಟ್ರಕ್ಚರ್ ನೆನ್ನೆನೆ ಆಗಿತ್ತು, ಮೊನ್ನೆನೆ ಆಗಿತ್ತು. ಏನಾದ್ರೂ ಇವತ್ತು ಚೇಂಜ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಮಾರ್ಕೆಟ್ ಶಿಫ್ಟ್ ಆಗಿದೆ ಬ್ರೋ. ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಇಲ್ಲ ಬ್ರೋ, ಅದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗಲ್ಲ, ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ. ಇದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗ್ಬೇಕಂದ್ರೆ ಏನಾಗಿರ್ಬೇಕು ಗೊತ್ತಾ? ಹಿಂಗ್ ಬಂದಿದ್ದು ಮೇಲಿಂದ ಹಿಂಗ್ ಬಂತಲ್ಲ, ಹಿಂಗ್ ಬಂದು ಲಾಸ್ಟ್ ಸ್ವಿಂಗ್ ಐ ನಾವ್ ಯಾವ್ದನ್ನ ತಗೊಂಡಿದ್ದು ವೀಕ್ಲಿ, ಡೈಲಿಲಿ, ಹೈಯರ್ ಟೈಮ್ ಫ್ರೇಮ್ ವೀಕ್ಲಿಲಿ ಇಲ್ಲಿ ಅಲ್ವಾ? ಸೊ ಅಟ್ಲೀಸ್ಟ್ ಇದ್ರ ಮೇಲೆ ಇಲ್ಲ ಇದ್ರ ಮೇಲೆ ಈ ತರ ಹೋಗಿ ಆಮೇಲೆ ಬಂದು ಹಿಂಗಾಗಿದ್ದಿದ್ರೆ, ಇಲ್ಲ ಅಲ್ಲೂ ಅಷ್ಟು ಬೇಡ, ಅಟ್ಲೀಸ್ಟ್ ಹಿಂಗ್ ಬಂತಲ್ಲ, ಇದನ್ನ ಬ್ರೇಕ್ ಮಾಡ್ತಲ್ಲ, ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಾಗಿದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಗಿರೋದು ಡೈಲಿಲಿ. ಈ ತರ ಆಗಿ ಆಮೇಲೆ ಹಿಂಗ್ ಬಂದು ಆಗಿದ್ದಿದ್ರೆ ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋದು ನಿಮ್ಗೆ. ಅವಾಗ ನೀವು ಇದನ್ನ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಹೇಳ್ಬೋದು. ಆದ್ರೆ ಇವಾಗಿರೋ ಕಂಡೀಷನ್ ಅಲ್ಲಿ ಈ ತರ ಮೇಲ್ ಹೋಗಿ ಬಂದಿದ್ಯಾ? ಇಲ್ಲ, ಇಲ್ಲೇ ಎಲ್ಲೋ ಮಧ್ಯದಲ್ಲಿ ಹೋಗಿ ಬೀಳ್ತಾ ಇದೆ. ಸೊ ಅವಾಗ ಜಸ್ಟ್ ಅದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆಗುತ್ತೆ ಅಷ್ಟೇನೆ. ದೊಡ್ಡದಾಗಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ ಡೌನ್ ಸೈಡ್ಗೆ ಅಂತ ಹೇಳ್ಬೋದು. ನಿಮ್ಗೆ ಸೆಲ್ ಮಾಡಕ್ಕೆ ಈ ಲೆವೆಲ್ಸ್ ಓಕೆನಾ? ಹೌದು, ಓಕೆ. ಲಾಂಗ್ ಟರ್ಮ್ಗಲ್ಲ, ಶಾರ್ಟ್ ಟರ್ಮ್ಗೆ ಮತ್ತೆ ಏನಾದ್ರು ಇಲ್ಲಿವರೆಗೂ ಬಂದ್ರೆ ಅದು ಶಾರ್ಟ್ ಟರ್ಮ್ ಒಂಚೂರು ಸೆಲ್ ಮಾಡ್ಕೋಬಹುದು, 1:2, 1:1, 1:3ಗೋಸ್ಕರ ಅಷ್ಟೇನೆ. ನೀವು ದೊಡ್ಡದಾಗಿ ನೋಡೋದಿದ್ರೆ ಸ್ವಿಂಗ್ ಟ್ರೇಡ್ಸ್ ಮಾಡೋರ್ಗೆ, ಹೆವಿ ದೊಡ್ಡ ಸ್ವಿಂಗ್ ಟ್ರೇಡ್ಸ್ ಮಾಡೋರ್ಗೆ ಇದನ್ನ ಹೇಳ್ತಾ ಇರೋದು. ಅದ್ ಬಿಟ್ರೆ ರೀಸೆಂಟ್ ಪ್ರೈಸ್, ಅದು ದೊಡ್ಡದಾಗಿ ಬಿಟ್ಬಿಡಿ. ರೀಸೆಂಟ್ ಪ್ರೈಸ್ ಆಕ್ಷನ್ ಅಲ್ಲಿ ಏನಾದ್ರೂ ಎಕ್ಸ್ಟ್ರಾ ಆಗಿದೆಯಾ ಇವತ್ತು? ಇದು ನಿನ್ನೆವರೆಗೂ ಮುಗೀತು, ಇವತ್ತು ಏನಾದ್ರೂ ಎಕ್ಸ್ಟ್ರಾ ಆಗಿದೆಯಾ? ಏನೂ ಆಗಿಲ್ಲ. ಎಕ್ಸ್ಟ್ರಾ ಆಗಿರೋದು ಒಂದೇ, ಏನ್ ಹೇಳಿ, ನೆನ್ನೆ ಇದನ್ನ ಲೋವರ್ ಲೋ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ, ಇವತ್ತು ಇಲ್ಲಿಗೆ ಶಿಫ್ಟ್ ಆಗಿದೆ, ಇಷ್ಟೇನೆ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ, ನೆನ್ನೆ ಇಲ್ಲೆಲ್ಲೋ ಇದ್ದಾಗ ಅದನ್ನ ಡೈಲಿ ಲೋವರ್ ಲೋ ಅಂತ ತಗೋತಾ ಇದ್ವಿ. ಆದ್ರೆ ಇವಾಗ ಡೈಲಿ ಎಲ್ಲ ಹಾಕಿದೀನಿ, ಡೈಲಿ ಲೆವೆಲ್ಸ್. ಹಲೋ ಬ್ರೋ. ಬ್ರೋ ಹಾ ಹೇಳಿ. ಬ್ರೋ ನನ್ ಇದ್ರಲ್ಲಿ ಯಾವ್ದೋ ಒಂದು ಇಂಡಿಕೇಟರ್ ಆನ್ ಆಗಿದೆ ಬ್ರೋ. ಹಾ, ಇದು ಅದೇಟಿಗೆ ಅದೇ ಇದು ಮತ್ತೆ BOS ಅದೇಟಿಗೆ ಅದೇ ಮಾರ್ಕ್ ಮಾಡ್ಕೊಳುತ್ತೆ ಬ್ರೋ. ಹೆಂಗೆ ಬ್ರೋ ರಿಮೂವ್ ಮಾಡೋದು ಅದನ್ನ ಇಂಡಿಕೇಟರ್ನ? ಇಲ್ಲಿ ಹೋಗಿ, ಇಲ್ಲಿಗೆ ಬನ್ನಿ. ಇಲ್ಲಿ ಇದೆಯಲ್ಲ, ಈ ತರ ಆರೋ ಮಾರ್ಕ್ ಇರುತ್ತೆ, ಇಲ್ಲಿ ಬನ್ನಿ. ಇಲ್ಲಿ ಬೇಡದೆ ಇರೋದನ್ನ ಡಿಲೀಟ್ ಮಾಡಾಕಿ, ಇದ್ರ ಮೇಲೆ ಬಂದು ಹಿಂಗ್ ಡಿಲೀಟ್ ಮಾಡಿ. ಡಿಲೀಟು ಮಾಡ್ಬೋದು. ಅಲ್ಲಿ ಕಣ್ಣಿದೆಯಲ್ಲ, ಅದು ಆಫ್ ಮಾಡ್ಬೋದು. ಇದನ್ನ ಆಫ್ ಮಾಡಿದ್ರೆ ಕಾಣಿಸಲ್ಲ ಅವಾಗ ಅದು. ಸರಿ ಬ್ರೋ, ಥ್ಯಾಂಕ್ ಯು. ಬ್ರೋ ನಾನು ನೆನ್ನೆವರೆಗೂ ನನಗೆ ಎಲ್ಲ ಗೊತ್ತು ಅನ್ಕೊಂಡಿದ್ದೆ ಬ್ರೋ. ಡಿಸ್ಕಸ್ ಮಾಡ್ತಾರೆ ನೋಡೋದು, ನನಗೆ ಏನು ಗೊತ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ ಇವಾಗ. ಏನ್ ಬ್ರೋ? ನೆನ್ನೆವರೆಗೂ ನನಗೆ ಎಲ್ಲ ಗೊತ್ತು ಅನ್ಕೊಂಡಿದ್ದೆ, ಇವಾಗ ನೀವು ಡಿಸ್ಕಸ್ ಮಾಡ್ತಾ ಇರೋದು ನೋಡೋದು ನನಗೆ ಏನು ಗೊತ್ತಿಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ. ಹಂಗಿಲ್ಲ ಬ್ರೋ, ಎಲ್ಲ ಗೊತ್ತಿರುತ್ತೆ. ಏನ್ ಗೊತ್ತಿರುತ್ತೆ ಗೊತ್ತಾ? ನಾನು ಕರೆಕ್ಟ್ ಆಗಿ ಹೇಳ್ತೀನಿ ನೋಡಿ. ದೊಡ್ಡ ಕಾನ್ಸೆಪ್ಟ್ ಎಲ್ಲ ಗೊತ್ತಿರುತ್ತೆ ನಿಮ್ಗೆ, ಬಟ್ ಬೇಸಿಕ್ ಗೊತ್ತಿರಲ್ಲ. ಈಗ ನೋಡಿ, ನಾನು ಇದೇ ಸ್ಥಿತಿಲಿ ಇದ್ದಿದ್ದು. ಆರ್ಡರ್ ಬ್ಲಾಕ್, ಫೇರ್ ವ್ಯಾಲ್ಯೂ ಗ್ಯಾಪ್, ಇನ್ವರ್ಸ್ ಫೇರ್ ವ್ಯಾಲ್ಯೂ ಗ್ಯಾಪ್, ಲಿಕ್ವಿಡಿಟಿ ಎಲ್ಲ ಗೊತ್ತು. ಆದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿರ್ಲಿಲ್ಲ ನನಗೆ. ಬೇಸಿಕ್ ಥಿಂಗ್ ಇದೇ ಗೊತ್ತಿರ್ಲಿಲ್ಲ. ಸುಮ್ನೆ ಎಲ್ಲ ಎಲ್ ಬೇಕಲ್ಲ ಆಗ್ತಿದ್ದೆ ಲಿಕ್ವಿಡಿಟಿನ. ಹಂಗ್ ವರ್ಕ್ ಆಗಲ್ಲ. ಫಸ್ಟ್ ಇದ್ ಗೊತ್ತಿರ್ಬೇಕು, ನೆಕ್ಸ್ಟ್ ಅವು. ಅದಕ್ಕೆ ಹಂಗ ಅನ್ಸುತ್ತೆ, ಏನು ಗೊತ್ತೇ ಇಲ್ವಾ. ನಾನ್ ಫಸ್ಟ್ ಟೈಮ್ ಇದನ್ನ ಕಲ್ತಾಗ್ಲೂ ಹಂಗೆ ಅನ್ಕೊಂಡೆ, ಏನೇನೋ ಮಾಡ್ತಾ ಇದ್ನಲ್ಲ, ಇದೇನು ಗೊತ್ತೇ ಇರ್ಲಿಲ್ವಲ್ಲಪ್ಪ ನನಗೆ ಅಂತ. ಸೊ ರೀಸೆಂಟ್ ಆಗಿ ಏನಾಗಿತ್ತು, ಇಲ್ಲಿ ಡೈಲಿ ಹೈ ಇತ್ತಲ್ವಾ, ಡೈಲಿ ಲೋವರ್ ಹೈ ಇತ್ತು. ನಿನ್ನೆವರೆಗೂ ಇಲ್ಲೆಲ್ಲೋ ಮಾರ್ಕ್ ಮಾಡ್ತಿದ್ವಿ ಡೈಲಿ ಲೋ ಅಂತ. ಬಟ್ ಇವಾಗ ಏನಾಗಿದೆ, ಅದು ಇಲ್ಲಿವರೆಗೂ ಹೋಗಿದೆ, ಅಷ್ಟೇ ಡಿಫ್ರೆನ್ಸ್ ಆಗಿರೋದು. ಡೈಲಿ ಲೋವರ್ ಲೋ.
ಓಕೆನಾ. ಸೊ ಡೈಲಿಲಿ ಇಷ್ಟೇ ಡಿಫ್ರೆನ್ಸ್ ಆಗಿರೋದು. ನೆಕ್ಸ್ಟ್ 4 hour ಅಲ್ಲಿ ನೀವೇ ಹೇಳಿ, ಇವಾಗ 4 hour ಅಲ್ಲಿ ಏನಾದ್ರು ಚೇಂಜಸ್ ಆಗಿದೆಯಾ? ಯಾಕಂದ್ರೆ ನೆನ್ನೆ ಮಾಡಿದ ಅನಾಲಿಸಿಸ್ ಬೇರೆ, ಇವತ್ತಿನ ಬೇರೆ ಅಲ್ವಾ. ಸೊ ನಾರ್ಮಲ್ ಆಗಿ ಚೇಂಜಸ್ ಆಗಿರ್ಬೇಕಲ್ವಾ, ಏನಾದ್ರು ಚೇಂಜಸ್ ಆಗಿದೆಯಾ? ನೆನ್ನೆವರೆಗೂ ಅಂದ್ರೆ ಏನಾಗಿಲ್ಲ, ಬೇರಿಶ್ ಆಗಿದೆ ಇವತ್ತು. ಹಾ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ವಾ ಇವತ್ತು, ಎಸ್ ಎಸ್. ಇಲ್ಲಿಂದ. ಸೊ ಏನು ಚೇಂಜಸ್ ಆಗಿಲ್ಲ. ಲೋವರ್ ಲೋ ಇಲ್ಲೆಲ್ಲೋ ಇತ್ತು ನೆನ್ನೆ, ಅದು ಹಾ ಇಲ್ಲಿಗಾಗಿದೆ ಅಷ್ಟೇ. 4 hours ಹಾ ಹಾ ಬ್ರೋ. ಸ್ವಲ್ಪ ಬುಲ್ಲಿಶ್ ಹೋಗಿದೆ. 4 hour ಲೋವರ್ ಲೋ ಸ್ವಲ್ಪ ಕೆಳಗಡೆ ಶಿಫ್ಟ್ ಆಗಿದೆ. ಅದ್ ಬಿಟ್ಟು ಇನ್ನೇನು ಚೇಂಜಸ್ ಆಗಿಲ್ಲ. ಸೇಮ್ ನೆನ್ನೆ ಏನಿತ್ತು 4 hour ಬ್ರೇಕ್ಔಟ್ ಸ್ಟ್ರಕ್ಚರ್, ಇವತ್ತು ಅದೇ ಇದೆ. ಯಾಕಂದ್ರೆ ಎಲ್ಲೂ ಏನು ಮೊಮೆಂಟ್ ಬೇರೆ ಕಡೆಗೆ ಶಿಫ್ಟೇ ಆಗಿಲ್ಲ, ಎಲ್ಲ ಒಂದೇ ಶಿಫ್ಟ್ ಕಡೆ ಆಗಿಲ್ಲ. ಬಿಟ್ಟಿದೆ. ಎಸ್ ಎಸ್. ಆಮೇಲೆ 4 hourದು ಲೋವರ್ ಹೈ ಏನಾದ್ರು ಚೇಂಜ್ ಇದೆಯಾ? ಇಲ್ಲ, ಸೇಮ್ ಅದೇನೆ ಇವತ್ತು. ಓಕೆನಾ. ನೆಕ್ಸ್ಟ್ 1 hourಗೆ ಹೋಗೋಣ. 1 hour ಅಲ್ಲಿ ಇವತ್ತು ಬೆಳಗ್ಗೆಯಿಂದ ಏನಾದ್ರು ನಿಮ್ಗೆ ಚೇಂಜಸ್ ಇದೆಯಾ? 1 hour 2:30 ಓಪನ್ ಆಯ್ತು. ಇಲ್ಲಿಂದ ಏನಾದ್ರೂ ಚೇಂಜಸ್ ಇದೆಯಾ? ಏನೂ ಆಗಿಲ್ಲ. ಸೊ ನೆನ್ನೆ ಇದಿತ್ತು, ಇದಾದ್ಮೇಲೆ ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಆಯ್ತು. ಸಾರಿ, ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲ, MSS ಆಯ್ತು. ಯಾಕಂದ್ರೆ ಇಲ್ಲಿ ಚೂರ್ MSS. ಮೇಲಕ್ಕೆ MSS ಆಗಿತ್ತು, ಮತ್ತೆ MSS ಆಯ್ತು. MSS ಆದ್ಮೇಲೆ ಮತ್ತೊಂದ್ ಚೂರ್ ಮೇಲಕ್ಕೆ ಬಂತು. ಮೇಲಕ್ಕೆ ಬಂದ್ಮೇಲೆ ಹೊಸದಾಗಿ ರೇಂಜ್ ಕ್ರಿಯೇಟ್ ಮಾಡ್ತು. 1 hourದು ರೇಂಜ್ ಏನ್ ಬೇಡ, ಬಟ್ ಆದ್ರೂ ಇರ್ಲಿ. 1 hourದು ಏನ್ ಬರುತ್ತದು? ಹೈ, ಸಾರಿ, ಲೋವರ್ ಹೈ ಬರುತ್ತೆ. ಹೊಸದಾಗಿ 1 hour ಲೋವರ್ ಹೈ ಕ್ರಿಯೇಟ್ ಮಾಡ್ತು. ಅದಾದ್ಮೇಲೆ ಇನ್ನೊಂದು ಹೊಸದಾಗಿ 1 hourದು ಲೋವರ್ ಲೋ ಕ್ರಿಯೇಟ್, ಸಾರಿ ಯಾಕೆ ಮಾಡ್ತಾನೆ, 1 hourದು ಲೋವರ್ ಲೋ ಕ್ರಿಯೇಟ್ ಮಾಡ್ತು. ಸೊ ಅಷ್ಟೇ, ಇನ್ನೇನು ಚೇಂಜ್ ಆಗಿಲ್ಲ. ಸೊ ಇವಾಗ ನಿಮ್ಗೆ ಈಗಿರೋ ರೇಂಜ್ ಯಾವುದು? ಇದು. ಸೊ ನೀವು ಟ್ರೇಡ್ ತಗೋಬೇಕು ಅಂದ್ರೆ ಮುಂಚೆ ನಾವು ಏನೇನೋ ನೋಡ್ತಾ ಇದ್ವಿ. ಏನು ಇದು ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾಗಿಂತ ಮುಂಚೆ ಇಲ್ಲಿ ಹಿಂಗಾಗಿದೆ. ಟ್ರೇಡ್ ತಗೋಬೇಕಾದ್ರೆ ಆಕ್ಚುಲಿ ಈಗ ಹಿಂಗಾಗಿದೆ, ಇಲ್ಲೆಲ್ಲೋ ರಿಯಾಕ್ಟ್ ಮಾಡ್ತಾ ಇದೆ, ಎಲ್ಲ ನೋಡ್ತಾ ಇದ್ವಿ. ಇವಾಗ ನಿಮ್ಗೆ ಇವೆಲ್ಲ ನೋಡೋದ್ ಬೇಕಾಗೇ ಇಲ್ಲ. ನಿಮ್ಗೆ ಇಷ್ಟೇ ಸಾಕು, ಈ ರೇಂಜ್ ಹೈ, ಈ ರೇಂಜ್ ಲೋ, ಇಷ್ಟೇ ಸಾಕಿರೋದು ಇವಾಗ. ಈಗ ನೀವು ಟ್ರೇಡ್ 1 hour 4 hour ಡೈಲಿ ಎಲ್ಲ ಬೆರಿಶ್ ಕಾಣಿಸ್ತಾ ಇದೆ ಅಲ್ವಾ. ಸೊ ನೀವು ಮೇನ್ ಏನ್ ಮಾಡ್ಬೋದು ನೀವು ಇವಾಗ? ಬೇರೆ ಸೈಡ್ ಸೆಟಪ್ ಮಾಡಬೇಕು. ಹೌದು, 1 hour ಬಯಸ್ ಬೇಡ ಬ್ರೋ. ಈಗ್ಲೂ 1 hour ಬಯಸ್ ಬೇಡ. ಟ್ರೇಡ್ ಎಂಟರ್ ಆಗಕ್ ಮಾರ್ಕ್ ಮಾಡ್ಲೇಬೇಕಲ್ಲ, ಲೋವರ್ ಐ ಲೋವರ್ ಐ ಎರಡನ್ನು. ಅದಕ್ಕೋಸ್ಕರ ಬೇಕಲ್ಲ ರೇಂಜ್ ನೋಡಕ್ ಬೇಕೇ ಬೇಕು. ಆದ್ರೆ ನೀವು ಬಯಸ್ನ 1 hour ಅಲ್ಲಿ ನೋಡಲ್ಲ, ರೇಂಜ್ ಮಾತ್ರ ನೋಡ್ತೀರಾ ಅಷ್ಟೇ. ಓಕೆನಾ. ಸೊ ಇವಾಗ ಹಿಂಗಾಯ್ತಾ. ನೆಕ್ಸ್ಟ್ ಇವಾಗ ಬೆಸ್ಟ್ ಆಪ್ಷನ್ಸ್ ಏನೇನಿದೆಯಪ್ಪ? ನೆಕ್ಸ್ಟ್ ಏನ್ ಮಾಡ್ತೀರಾ? ಸಾರಿ, 15 minutesಗೆ ಹೋಗ್ತೀರಾ. 15 minutes ಅಲ್ಲಿ ಬೆಳಗ್ಗೆಯಿಂದ ಏನೇನ್ ಚೇಂಜಸ್ ಆಗಿದೆ? ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಿತ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್, ಒಂದು ಬ್ರೇಕ್ಔಟ್ ಸ್ಟ್ರಕ್ಚರ್, ಇಲ್ಲೇ ಪಟ್ಟಂತ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಯ್ತು. ಶಿಫ್ಟ್ ಆದ್ಮೇಲೆ ಬೆಸ್ಟ್ ನೆಕ್ಸ್ಟ್ ಬೈಯಿಂಗ್ ಝೋನ್ ಇದ್ದಿದ್ದು ಇಲ್ಲಿ, ಈ ಆರ್ಡರ್ ಬ್ಲಾಕ್. ಇಲ್ಲಿಗೆ 15 minutes ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿದೆ ಅಷ್ಟೇ. 5 minutes ಆರ್ಡರ್ ಬ್ಲಾಕ್ ಬಂದಿಲ್ಲ ಅನ್ಕೋತೀನಿ. ಹೌದು ಬ್ರೋ. 5 minutes ಇನ್ನು ಟ್ಯಾಪೇ ಆಗಿಲ್ಲ ಅದು. ಆದ್ರೆ ಅದನ್ನ ಟ್ಯಾಪ್ ಆದ ತಕ್ಷಣ ಬೈಯಿಂಗ್ ಅಂತೂ ಹೋಗ್ಬೇಡಿ, ಯಾಕಂದ್ರೆ ಸೆಲ್ಲಿಂಗ್ ಇದೆ ಕಂಪ್ಲೀಟ್ ಆಗಿ. ಆಗಂಗಿದ್ರೆ ಇಲ್ಲಿ ಮತ್ತೆ ಬಂದು ಈಗ್ಲೇ ಆಗಿದ್ರೆ ಓಕೆ ಇರ್ತಿತ್ತು. ಇಷ್ಟು ದೂರ ಹೋದ್ಮೇಲೆ ರಿಸ್ಕಿ ಇದೆ ಟ್ರೇಡ್. ಓಕೆನಾ. ನೆಕ್ಸ್ಟ್ ಇನ್ನೇನಾಗಿದೆಯಪ್ಪ? ಈಗ ಸ್ಟ್ರಕ್ಚರ್ 15 minutes ರೇಂಜ್ ಇಷ್ಟಿದೆ ಅಂದ್ಮೇಲೆ ಕರೆಂಟ್ ಸ್ಟ್ರಕ್ಚರ್ ಏನಿದೆ ನೋಡಿ. ಏನಾಗ್ತಿತ್ತು? ಇಲ್ಲಿಂದಾನೇ ಹಾಕೊಳ್ಳೋಣ. ಬಂತು, ಮೇಲಾಯ್ತು, ಕೆಳಗಡೆ ಬಂತು, ಮತ್ತೆ ಇದು ತಗೊಳಕ್ಕಾಗಲ್ಲ. ಇದು ತಗೊಂಡ್ರೆ ಇದು ಮತ್ತೆ ಲಿಕ್ವಿಡಿಟಿ ಗ್ರ್ಯಾಬ್ ಆಗುತ್ತೆ. ಸೊ ಇದನ್ನ ತಗೋತೀನಿ. ಮತ್ತೆ ಇಲ್ಲಿ ಡೌನ್ ಬಂತು, ಮತ್ತೆ ಇವಾಗ ಈಗ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ MSS ಆದ್ಮೇಲೆ. ನೆಕ್ಸ್ಟ್ ಬೆಸ್ಟ್ ಥಿಂಗು ಇದು. ಯಾಕೆ ಮೈನ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಿಮ್ಗೆ. ಸೊ ಇಲ್ಲಿಂದ ಒಂಚೂರು 1:3 1:2 ಕೊಡ್ಬೋದು. ಇಲ್ಲಿಂದ ಒಂದ್ ಸ್ವಲ್ಪ ಕರೆಂಟ್ಲಿ. ಓಕೆ, ಇದು 15 minutes ನಮ್ಗೆ ದೊಡ್ಡ ಟ್ರೇಡ್ಸ್ಗೆ, ಇಂಟ್ರಾಡೇ ಟ್ರೇಡ್ಸ್ಗೆ ಓಕೆ, ಈ ಸ್ಟ್ರಕ್ಚರ್ ಫಾಲೋ ಮಾಡ್ತಾ ಇದ್ದೀವಿ. ರೀಸೆಂಟ್ ಸ್ಟ್ರಕ್ಚರ್ ನೀವು 15 minutes ನೋಡ್ತೀನಿ ಅಂತ ಹೋದ್ರೆ ಏನಾಗಿದೆ? ಇಲ್ಲಿ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ ಮೇಲ್ಗಡೆಗೆ, ಚೂರ್ ಕೆಳಗಡೆ ಬಂತು, ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತು, ಮತ್ತೆ ಕೊನೆ ಆರ್ಡರ್ ಬ್ಲಾಕ್ ಬಂತು. ಇಲ್ಲಿ ಯಾರಾದ್ರೂ ನಮ್
ಈ ಟ್ರೇಡಿಂಗ್ ಸೆಟಪ್ ನ ಯೂಸ್ ಮಾಡ್ತಿರೋರಿದ್ರೆ 1:3 ಪಟ್ ಅಂತ ಇಟ್ಕೊಂಡಿರ್ತಾರೆ ಇಲ್ಲಿ. ಇದನ್ನ ಮತ್ತೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟು ಮತ್ತೆ ಆರ್ಡರ್ ಬ್ಲಾಕ್ ಬಂದಿದೆ. ಇಲ್ಲಿ 3% ಸಿಕ್ಕಾಗಿತ್ತು, ಇವಾಗ ಮತ್ತೆ ಟ್ರೇಡ್ ತಗೊಂಡಿರ್ತಾರೆ. ಇಲ್ಲಿ ಲಾಸ್ ಆದ್ರೂ 1% ಲಾಸ್ ಆಗುತ್ತೆ ಅಷ್ಟೇನೆ, ಇನ್ನು 2% ಪಾಸಿಟಿವ್ ಆಗೇ ಇರ್ತಾರೆ. ಇದು 1:3 ಕೊಟ್ರೆ 6% ಆಗಿ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಈ ಟ್ರೇಡ್ ನ ತಗೊಳ್ಳೋ ಅವಶ್ಯಕತೆನೇ ಇರಲ್ಲ, 2 ವಿನ್ನಿಂಗ್ ಟ್ರೇಡ್ ಸಾಕಾಯ್ತಲ್ಲ. ಸೊ ಈ ತರ ರೀಸೆಂಟ್ ಸ್ಟ್ರಕ್ಚರ್ ಏನಿದೆ ನೋಡಿ, ಬೈಯಿಂಗ್ ಅಲ್ಲಿ ಇದೆ, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಡ್ತಾ ಇದೆ. ಒಂದು ಆರ್ಡರ್ ಬ್ಲಾಕ್ ಇಂದ 1 ಟ್ರೇಡ್ ಸಿಕ್ತು, ಇನ್ನೊಂದು ಆರ್ಡರ್ ಬ್ಲಾಕ್ ಬಂದಿದೆ. ಇವಾಗ ಇಲ್ಲೂ ಟ್ರೇಡ್ ಏನಾದ್ರು 1:3 ಸಿಕ್ಕಿದ್ರೆ 2 ಟ್ರೇಡ್ ಸಿಕ್ದಂಗ ಆಯ್ತು, ಮುಗೀತು ಇಷ್ಟೇನೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ದೆ, ಟ್ರೇಡ್ ಬೆಳಗ್ಗೆನೆ ನಾನು ಹಾಕಿದ್ದೆ. ಯಾಕೆ ಅಂದ್ರೆ 1 ಅವರ್ದು ನಿಮ್ಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ 1 ಅವರ್ದು ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ 1 ಅವರ್ ಬ್ರೇಕ್ಔಟ್ ಸ್ಟ್ರಕ್ಚರ್ ಆದ್ಮೇಲೆ ನೆಕ್ಸ್ಟ್ ಅದು ಲಾಸ್ಟ್ ಆರ್ಡರ್ ಬ್ಲಾಕ್ ಬಂದಿಲ್ಲ, ಹೌದಾ? ಇದು ದೊಡ್ಡದಾಗಿ ನೋಡ್ಬೇಕು ನೀವು, ಇಷ್ಟು ರೇಂಜ್ ತಗೋಬೇಕು ಅಂದ್ರೆ ಇದು ಬರೀ ಇಂಡ್ಯೂಸ್ಮೆಂಟ್ ಆಗಿರುತ್ತೆ. ಬಟ್ ನಮ್ಗೆ ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿದೆ 1 ಅವರ್ ಅಲ್ಲ ಆಲ್ರೆಡಿ. ಸೊ ಇದು ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ ರೀಸೆಂಟ್ ಆಗಿ ನಡೀತಿರೋ ಪ್ರೈಸ್ ಆಕ್ಷನ್ ಅಲ್ಲಿ. ಅದ್ರೊಳಗಡೆ ಇರೋ 15 ಮಿನಿಟ್ ಆರ್ಡರ್ ಬ್ಲಾಕ್ ನ ಹಾಕೋತೀನಿ. ಅದಾದ್ಮೇಲೆ 5 ಮಿನಿಟ್ ಹೋಗಿ ಮತ್ತೆ ಅದನ್ನ 5 ಮಿನಿಟ್ ಆರ್ಡರ್ ಬ್ಲಾಕ್ಗೆ ಅಡ್ಜಸ್ಟ್ ಮಾಡ್ಕೋತೀನಿ, ಓಕೆನಾ? ಸೊ ಅದಾದ್ಮೇಲೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಸ್ಟ್ ನನಗೆ ಇವಾಗ ಮತ್ತೆ ಸೆಲ್ ಮಾಡಕ್ ಒಂದು ಆಪರ್ಚುನಿಟಿ, ನಂದು ರೂಲ್ಸ್ ಪ್ರಕಾರ, ನಮ್ ಟ್ರೇಡಿಂಗ್ ಸ್ಟ್ರಾಟಜಿ ಪ್ರಕಾರ ಇಲ್ಲಿದೆ. ನಿಮ್ಗೆ ಇಷ್ಟುದ್ದ ಬೇಕಾ, ಇಲ್ಲಿವರೆಗೂ ಕ್ಯಾಚ್ ಮಾಡ್ಬೇಕಾ, ಹೋಗೇ ಹೋಗುತ್ತಾ, ನನ್ಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬೆಸ್ಟ್ ಏನ್ ಮಾಡ್ಬೋದು, ನಾನ್ ಬ್ಯಾಕ್ ಟೆಸ್ಟ್ ಮಾಡಿರೋ ಪ್ರಕಾರ ನನಗೆ ಬೆಸ್ಟ್ ರಿಸಲ್ಟ್ಸ್ 1:3 ಸಿಕ್ಕಿದೆ ಆಲ್ಮೋಸ್ಟ್ ಯಾವಾಗ್ಲೂ 1:3. ನೆಕ್ಸ್ಟ್ ಟ್ರೇಡ್ ಏನಾದ್ರು ಬರಂಗಿದ್ರೆ ನಾನು ಇವಾಗ ಇಲ್ಲೊಂದಿತ್ತು, ಫಸ್ಟ್ ಟ್ರೇಡ್ ಎಲ್ಲಿ ಸಿಕ್ತು, ಹಿಂಗ್ ಬಂದ್ ಹಿಂಗ್ ಹೋಯ್ತು 1:3. ಇದಾಯ್ತಾ ಫಸ್ಟ್ ಟ್ರೇಡ್. ನೆಕ್ಸ್ಟ್ ಇವಾಗ ಇನ್ನೊಂದು ಟ್ರೇಡ್ ಸಿಗ್ತಾ ಇದೆ. ಫಸ್ಟ್ ಟ್ರೇಡ್ ಅಲ್ಲಿ 1:3 ಸಿಕ್ಕಾಯ್ತು, 3% ಮಾಡ್ಕೊಂಡೆ. ಇವಾಗ ಇನ್ನೊಂದು ಟ್ರೇಡ್ ಸಿಗ್ತಾ ಇದೆ ನಮ್ಗೆ, ಹಿಂಗ್ ಬಂದಿದೆ, ಹಿಂಗ್ ಹೋಯ್ತು ಅಂದ್ರೆ ಇನ್ನೂ 3% ಸಿಕ್ತು. ನೆಕ್ಸ್ಟ್ ಅವೆರಡು ತಗೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ನಾನೇನ್ ವೇಟ್ ಮಾಡ್ತಾ ಇದ್ದೀನಿ, ಇಲ್ಲಿಗೆ ಬಂದ ತಕ್ಷಣ ಒಂಚೂರಾದ್ರೂ ಇಷ್ಟಾದ್ರೂ ಡಿಟ್ರೆಸ್ ಕೊಡ್ಲೇಬೇಕಲ್ವಾ? ಆರ್ಡರ್ ಬ್ಲಾಕ್ ಅಷ್ಟು ದೊಡ್ಡ 1 ಅವರ್ ಆರ್ಡರ್ ಬ್ಲಾಕ್, 15 ಮಿನಿಟ್ 5 ಮಿನಿಟ್ ಹೋದ್ರೆ ಹೋಗ್ಲಿ, SL ನಾನು ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ, ಇನ್ನೊಂದು ವಿನ್ ಆಗೇ ಆಗ್ತೀನಿ. ಸೊ ಇದು ಒಂದು ಸಿಗ್ಬೋದು. ಇವತ್ತಿಗೆ ನಾನು ಇದ್ರ 3 ಮೇಲೆ ಫೋಕಸ್ ಮಾಡ್ತಾ ಇದ್ದೆ. ಒಂದಾಯ್ತು, 2ನೇದ್ ನಡೀತಾ ಇದೆ, 3 ಇದೆ. ಇದಾದ್ಮೇಲೆ ನಿಮ್ಗೆ ಟ್ರೇಡ್ ಬೇಕಾ, ನೆಕ್ಸ್ಟ್ ಎಕ್ಸ್ಟ್ರೀಮ್ ಇರೋದು ಇಲ್ಲಿ. ಅಷ್ಟ್ರೊಳಗೆ ಏನಾಗ್ಬೋದು, ಇನ್ನೊಂದು ಸಿನಾರಿಯೋ ಹೇಳ್ತೀನಿ. ಅಷ್ಟ್ರೊಳಗೆ ಮಾರ್ಕೆಟ್ ಏನಾದ್ರು ಈ ತರ ಮೇಲ್ ಕ್ಲೋಸ್ ಆಗ್ಬಿಟ್ರೆ, ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸಿಂಗ್ ಕೊಟ್ಬಿಟ್ರೆ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲ್ಗಡೆ ಶಿಫ್ಟ್ ಆದಂಗ ಆಗ್ಬಿಡುತ್ತೆ. ಅವಾಗ ನೀವು ಇಲ್ಲಿಂದ ಸೆಲ್ ಮಾಡೋಕೆ ಓಕೆ, ಸೆಲ್ಲಿಂಗ್ ಇದೆ, 1:3 1:2 ಕೊಡ್ಬೋದು, ಬಟ್ ಬೆಸ್ಟ್ ವೇನ ಇಲ್ಲ. ಯಾಕಂದ್ರೆ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲಕ್ಕೆ ಶಿಫ್ಟ್ ಆಗಿರುತ್ತೆ, ನೋಡ್ಕೊಂಡ್ ಮಾಡ್ಬೇಕು. ಅವಾಗ ರೀಸೆಂಟ್ ಮಾರ್ಕೆಟ್ ಸ್ಟ್ರಕ್ಚರ್ ಮೇಲೆ ಮಾಡ್ಬೇಕು. ಬಟ್ ಈ ರೇಂಜ್ಗೆ ಈ ತರ ಆಗಕ್ಕೂ ನಾಳೆ ಆಗೇ ಆಗುತ್ತೆ. ಸೊ ಅದನ್ನು ಟೆನ್ಷನ್ ತಗೊಳ್ಳೋದಕ್ಕೆ ಹಿಂಗಿಲ್ಲ. ಯಾಕೆ ನಾವು ಹೈಯರ್ ಟೈಮ್ ಫ್ರೇಮ್ ಇಂದ ಬರ್ತೀವಿ, ಬಯಸ್ಗೋಸ್ಕರ ಅಷ್ಟೇ, ಟ್ರೇಡ್ ಮಾಡಕ್ಕಲ್ಲ. ಟ್ರೇಡ್ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಇರೋ ರೀಸೆಂಟ್ ಪ್ರೈಸ್ ಆಕ್ಷನ್ ಮೇಲೆ ಟ್ರೇಡ್ ಮಾಡಬೇಕು. ನಿಮಗೆ ನೆನಪಿರ್ಬೇಕಷ್ಟೇ, ಸೆಲ್ ಸೈಡ್ ತಗೊಬೇಕಾ ಬೈ ಸೈಡ್ ತಗೊಬೇಕಾ ಅಂತ. ಹಲೋ ಬ್ರೋ. ಹೇಳಿ bro. ಹಲೋ ಹೇಳಿ ಬ್ರೋ. ಬ್ರೋ, ಇವಾಗ ನೀವು ಆರ್ಡರ್ ಬ್ಲಾಕ್ ಇಂದ ತಗೋಬೇಕು ಅಂದ್ರಲ್ಲ, ಆರ್ಡರ್ ಬ್ಲಾಕ್ ಇದೈತಲ್ಲ ಬ್ರೋ, ವಿಕ್ ಇದೆಯಲ್ಲ, ಹಾ, ಆ ವಿಕ್ ಮೇಲ್ಗಡೆ SL ಅಂಟಾಗಿ ಬಂದ್ರೆ? ಯಾವ ವಿಕ್? ಈ ವಿಕ್? ಹಾ ಬ್ರೋ. ನೀವು SL ಏನಕ್ಕೆ ಈ ವಿಕ್ ಮೇಲೆ ಹೋಗುತ್ತೆ ಅಂತ ಅನ್ಕೋತಾ ಇದ್ದೀರಾ? ಲಿಕ್ವಿಡಿಟಿ ಅಂತನಾ? ಹಾ ಬ್ರೋ. ಲಿಕ್ವಿಡಿಟಿ ನಾನು ಹೇಳದ್ನಲ್ಲ, ನೀವು ಲಿಕ್ವಿಡಿಟಿ ಮಾಡೋದಿದ್ರೆ ಬರೀ ಲಿಕ್ವಿಡಿಟಿ ಮಾಡ್ಬೇಕು. ಇದನ್ನೆಲ್ಲ ಟ್ರೇಡ್ ತಗೋಬೇಡಿ, ಬರೀ ಲಿಕ್ವಿಡಿಟಿ ಎಲ್ಲೆಲ್ಲಿ ಇದೆಯೋ ಆ ಟ್ರೇಡ್ ತಗೊಳ್ಳಿ. ಆತರ ಅಲ್ಲ ಬ್ರೋ, ಹೇಳಿದ್ ನಾನು. ಹಂಗ್ ಥಿಂಕ್ ಮಾಡಿದ್ರೆ ಪ್ರಾಫಿಟೇಬಲ್ ಆಗಕ್ ಆಗಲ್ಲ. ಒಂದನ್ ಮಾತ್ರ ಥಿಂಕ್ ಮಾಡಿ, ಒಂದು ಕಾನ್ಸೆಪ್ಟ್ ಮಾತ್ರ ಇಟ್ಕೊಳ್ಳಿ. ಲಿಕ್ವಿಡಿಟಿ ಅಂತ ನಿಮ್ಗೆ ಇಲ್ಲಿ ಅನಿಸ್ತಾ ಇದೆಯಾ? ಇನ್ನ ನೀವು ಜೀವನ ಪೂರ್ತಿ ಲಿಕ್ವಿಡಿಟಿನೇ ಮಾಡಿ. ಇದು ಆರ್ಡರ್ ಬ್ಲಾಕ್ ಅನಿಸ್ತಾ ಇದೆಯಾ? ಜೀವನ ಪೂರ್ತಿ ಆರ್ಡರ್ ಬ್ಲಾಕ್ ಟ್ರೇಡ್ಸೇ ಮಾಡಿ. ಇಷ್ಟೇ. ಯಾಕೆ ಗೊತ್ತಾ? ಒಂದಿನ ಲಿಕ್ವಿಡಿಟಿ ನೋಟ್ ಟ್ರೇಡ್ ತಗೋತೀವಿ, ನಾವ್ ಇಲ್ಲಿ ಫಾಲೋ ಮಾಡ್ತಿರೋದು ಮಾರ್ಕೆಟ್ ಸ್ಟ್ರಕ್ಚರ್ನ. ಟ್ರೇಡ್ ತಗೋತಿರೋದು ಲಿಕ್ವಿಡಿಟಿ ಮೇಲೆ. 2 ಕಾನ್ಸೆಪ್ಟ್ ಮಿಕ್ಸ್ ವರ್ಕೌಟ್ ಆಗಲ್ಲ. ಇದೆಲ್ಲ ಮಾಡಿ ಬಿಟ್ಬಿಟ್ಟಿದೀನಿ ನಾನು.
ಬ್ರೋ ಹೌದಾ? ನೀವು ಸಜೆಸ್ಟ್ ಮಾಡೋದಾದ್ರೆ ಯಾವ್ದ್ರ ಮೇಲೆ ಮಾಡಿದ್ರೆ ಬೆಟರ್ ಅಂತೀರಾ? SNC ಮೇಲೆ ಇಲ್ಲ ಲಿಕ್ವಿಡಿಟಿ ಮೇಲೆ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀರಾ ನೀವು ಸಜೆಸ್ಟ್ ಮಾಡೋದಾದ್ರೆ? ಬ್ರೋ ನಾನು ಸಜೆಸ್ಟ್ ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಮೇಲೆ ನೀವ್ ಏನಾದ್ರು ಟ್ರೇಡ್ ಮಾಡ್ತೀನಿ ಬ್ರೋ ನಾನು ಅಂದ್ರೆ ಅದನ್ನು ಮಾಡಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಅದು ವರ್ಕ್ ಆಗುತ್ತೆ. ಎಲ್ಲಾ ಕಾನ್ಸೆಪ್ಟ್ ವರ್ಕ್ ಆಗೇ ಆಗುತ್ತೆ. ಎಲ್ಲಾ ವಿನ್ ರೇಟು ಜಾಸ್ತಿ ಇದ್ದೇ ಇದೆ. ಎಲ್ಲಾ ಸ್ಟ್ರಾಟಜಿಲು RR ಕೊಟ್ಟೇ ಕೊಡುತ್ತೆ ಎಲ್ಲಾ ಟ್ರೇಡು. ಬಟ್ Okay. ಇವತ್ ಲಿಕ್ವಿಡಿಟಿ, ನಾಳೆ ಆರ್ಡರ್ ಬ್ಲಾಕು, ನಾಡಿದ್ದು ಇನ್ನೊಂದೇನು ಮಾಡ್ತೀನಿ ಫೇರ್ವೆಲ್ ಗ್ಯಾಪ್ ಮೇಲೆ, ಅದು ವರ್ಕೌಟ್ ಯಾವತ್ತೂ ಆಗಲ್ಲ. 10 ವರ್ಷ ನೀವು ಮಾಡಿ ಅದನ್ನೇ ಆಗಲ್ಲ ಅದು. ಬ್ಯಾಕ್ ಟೆಸ್ಟ್ ಮಾಡ್ರಿ, ನಿಮಗೆ ಗೊತ್ತಾಗ್ಬಿಡ್ತಿದೆ. ನೀವು Okay, ಇವಾಗ ಈಗ ಮಾರ್ಕೆಟ್ ಸ್ಟ್ರಕ್ಚರ್ ನ ನೋಡ್ತಾ ಇದೀವಿ. ಅದ್ರಲ್ಲಿ Okay. ನಾನು ಹೇಳಿದೀನಿ ಆರ್ಡರ್ ಬ್ಲಾಕ್ ನ ನೋಡಿ ಅಂತ. ನಿಮ್ಗೆ ಲಿಕ್ವಿಡಿಟಿ ಅನಿಸ್ತಾ ಇದೆಯಾ? ಲಿಕ್ವಿಡಿಟಿ ಅನ್ನೋ ಕಾನ್ಸೆಪ್ಟ್ ನೇ ಮರ್ತ್ಬಿಡಿ, ನನ್ಗದ್ ಗೊತ್ತೇ ಇಲ್ಲ. Okay bro, okay. ಈ ತರ ಮಾಡಿ ಬರೀ ಆರ್ಡರ್ ಬ್ಲಾಕ್ ಮೇಲೆ ಫೋಕಸ್ ಮಾಡಿ. ಇಲ್ಲಿ ಲಾಸ್ ಆಯ್ತಾ ನಿಮ್ಗೆ? ಈಗ ಕರೆಂಟ್ಲಿ ಇಲ್ಲಿದೆ, ಇಲ್ಲಿ ಲಾಸ್ ಆಯ್ತಾ? ಓಕೆ, ಇಲ್ಲಿ ಲಾಸ್ ಆಗಿ ನೆಕ್ಸ್ಟ್ ಹಿಂಗ್ ಕೆಳಗಡೆ ಶಿಫ್ಟ್ ಆದ್ರೆ ಈ ಆರ್ಡರ್ ಬ್ಲಾಕ್ ಸಿಕ್ತು ನಿಮ್ಗೆ, ನೆಕ್ಸ್ಟ್ ಈ ಆರ್ಡರ್ ಬ್ಲಾಕ್ ಅಲ್ಲಿ ಟ್ರೇಡ್ ಮಾಡಿ. ಹಿಂಗೆ ಬರೀ ಆರ್ಡರ್ ಬ್ಲಾಕ್ ಮಾಡ್ಬೇಕು, ಬರೀ ಲಿಕ್ವಿಡಿಟಿ ಮಾಡ್ಬೇಕು, ಯಾವ್ದಾದ್ರು ಒಂದನ್ನ ಬರೀ ಅದನ್ನೇ ಮಾಡ್ಬೇಕು. Okay bro. ಈಗ ನೋಡಿ ಹಿತೇಶ್ ಅವರು ಹೇಳ್ತಾ ಇದ್ರು, ನಾನು ಈ ಟ್ರೇಡ್ ನ ಕೊಟ್ಟೇ ಇಲ್ಲ, ನಾನು ಹೇಳೇ ಇಲ್ಲ, ಗ್ರೂಪ್ ಅಲ್ಲೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಅವ್ರಿಗೆ ಹೆಂಗ್ ಗೊತ್ತಾಯ್ತು? ಅವ್ರು ಅದನ್ನ ಮಾತ್ರ ಮಾಡ್ತಾ ಇದಾರೆ, ಗೊತ್ತಾಯ್ತು ಅವ್ರಿಗೆ. ಸೊ ಆತರ ಬೆಳಿಗ್ಗಿಂದ 2 ಟ್ರೇಡ್ ಬ್ರೋ, ಈಗ 3ನೇ ಟ್ರೇಡ್. ಸೊ ಆತರ ರಿಯಲ್ ಮಾರ್ಕೆಟ್ ಅಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇರುತ್ತೆ. ಹೋಗ್ತಾ ಹೋಗ್ತಾ ನೀವು ಅದಕ್ಕೆ ಹೇಳಿದ್ದು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನೀವು ಏನೇ ಕಲ್ತ್ರು, ಎಷ್ಟು ಬೇಗ ಕಲ್ತ್ರು 1 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕು. ಅವಾಗ ಏನಾಗುತ್ತೆ, Okay. ಧೈರ್ಯ ಬರಕ್ ಸ್ಟಾರ್ಟ್ ಆಗುತ್ತೆ, ಜಾಸ್ತಿ ಧೈರ್ಯ ಬರುತ್ತೆ ನಿಮ್ಗೆ. ಓಕೆ, ಮಾಡ್ತಿರೋದು ನನಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ನಾನು ಹೇಳ್ತೀನಿ, ಇವತ್ 3 ಲಾಸ್ ಆಯ್ತಾ ನನಗೆ, ನನಗ್ ಬೇಜಾರೇ ಆಗಲ್ಲ. 3% Okay. ಹೋಯ್ತು ಅಷ್ಟೇನೆ. ನಾಳೆ ಬೆಳಗ್ಗೆ ಎದ್ದು ನಾನು ಮತ್ತೆ ಪ್ರಾಫಿಟ್ ಮಾಡ್ತೀನಿ, ಅದನ್ನೇ ಮಾಡಿದಾಗ, ಅದೇ ಆರ್ಡರ್ ಬ್ಲಾಕ್ಗಳನ್ನೇ ಹುಡುಕ್ದಾಗ. ಸೊ ಒಂದೇ ಒಂದ್ ಪ್ರಾಫಿಟ್ ಆದ್ರೆ ಏನಾಗುತ್ತೆ ಹೇಳಿ? ಬ್ರೇಕ್ ಇವನ್ ಬಂದ್ಬಿಡ್ತೀನಿ ನಾನು ನಾಳೆ. ಸೊ ಇದು 1:3 ಇರೋ ಪವರ್. ಆಮೇಲೆ ಚಂದು ಬ್ರೋದು 1:3ನ ಫಾಲೋ ಮಾಡಬೇಡ್ರಿ. ಈಗ ಬಿಗಿನರ್ಸ್ ಮಾತ್ರ 1:2 ಇಟ್ಕೊಳ್ರಿ. ನೀವು ಹೌದು. ಚೆನ್ನಾಗಿ ಬ್ಯಾಕ್ ಟೆಸ್ಟ್ ಮಾಡ್ರಿ, ಬ್ರೋ ಆಮೇಲೆ 1:3ಗೆ ಹೋಗ್ರಿ. ನಿಮ್ಗೆ ಹೌದು. ನಂಬಿಕೆ ಇರಬೇಕು ಆ ಟ್ರೇಡ್ ಮೇಲೆ. ಆ ಗುರು First, 1:3 ಸಿಗುತ್ತೆ. ಅದಕ್ಕೆ ಮುಂಚೆನೆ 1:3ಗೆ ಹೋಗ್ರಿ, ಎಲ್ಲ ಲಾಸ್ ಮಾಡ್ಕೊಂತೀರಾ. ಹೌದು. Okay, ಫಸ್ಟ್ ಇದು thank you. 1 ಅಕೌಂಟ್ ಅಲ್ಲೂ ಬ್ರೀಚ್ ಮಾಡ್ಕೊಂತೀರಾ. ಆಲ್ರೆಡಿ ರೀಚ್ ಆಗಿದೆ, ನಂದು ಒಂದು 2 ಅಕೌಂಟ್ ರೀಚ್ ಆಗ್ಬಿಟ್ಟಿದೆ. ನಾನು ಇವಾಗ 3 10K ಅಕೌಂಟ್ ತಗೊಂಡೆ ಬ್ರೋ, 3 ಅಕೌಂಟ್ ಅಲ್ಲಿ ನಾನು ಪಾಸ್ ಆಗಿದ್ದೀನಿ. ಈಗ ಮತ್ತೆ 10K ಅಕೌಂಟ್ ತಗೊಂಡಿದ್ದೀನಿ. ನಿಧಾನಕ್ಕೆ ಮಾಡಿ, ರಶ್ ಮಾಡಬೇಡಿ. ಯಾರೇ ಆಗ್ಲಿ ನಿಧಾನಕ್ಕೆ ಮಾಡಿ. ನಾನು ಪಾಸ್ ಆಗಿದ್ದೀನಿ ಬ್ರೋ. ಫಂಡಿಂಗ್ ಪಿಪ್ಸ್ ಅಲ್ಲಿ ಒಂದು ಕೊಡ್ಸ್ಬಿಟ್ರೆ ನೀವು ಹೆಂಗೆ ಅಂತ ಒಂದ್ ಸ್ವಲ್ಪ ಹೇಳ್ಕೊಟ್ರೆ ಸ್ವಲ್ಪ ತಗೊಂತೀನಿ ಬ್ರೋ. ಮಾಡೋಣ ಅದನ್ನ ಮಾಡೋಣ. ಆರ್ಡರ್ ಬ್ಲಾಕ್ ಎಲ್ಲ ಮುಗಿಲಿ. ನಿಮ್ಗೆ risk ಅದಕ್ಕೋಸ್ಕರ ವೇಟಿಂಗ್ ಅಷ್ಟೇ ನಾನು. ನೋಡಿ, ಇವಾಗ ಮಾರ್ಕೆಟ್ ಸ್ಟ್ರಕ್ಚರ್ ಮುಗಿತಾ ಇದೆ ಕಂಪ್ಲೀಟ್ ಆಗಿ. Yes, ಹೌದಾ? ಎಲ್ಲ ಮುಗೀತು. ನೆಕ್ಸ್ಟ್ ಏನಿದ್ರು ಆರ್ಡರ್ ಬ್ಲಾಕ್ ಮೈನ್. yes, ಲಿಕ್ವಿಡಿಟಿನೂ ಹೇಳ್ಕೊಡ್ತೀನಿ ನಾನು, ಫೇರ್ವೆಲ್ ಗ್ಯಾಪ್ ಹೇಳ್ಕೊಡ್ತೀನಿ. ಬಟ್ ಫೋಕಸ್ ಓನ್ಲಿ ಆರ್ಡರ್ ಬ್ಲಾಕ್. ನನ್ನ ಸ್ಟ್ರಾಟಜಿ ಫಾಲೋ ಮಾಡೋದಿದ್ರೆ ಬರೀ ಆರ್ಡರ್ Okay ಬ್ಲಾಕ್. bro. ಆರ್ಡರ್ ಬ್ಲಾಕ್ ಅಲ್ಲಿ ಏನ್ ಸಿಗುತ್ತಲ್ಲ ಬ್ರೋ, ಏನು ಟ್ರೇಡ್ ಆದ್ರೆ ಯಾವ್ದ್ರಲ್ಲೂ ಸಿಗಲ್ಲ. ಹೌದು, SL ಕಮ್ಮಿ ಇರುತ್ತೆ ಆರ್ಡರ್ ಬ್ಲಾಕ್ ಅಲ್ಲಿ. RR ದೊಡ್ಡದಾಗಿ ಸಿಗುತ್ತೆ. ಫೇರ್ವೆಲ್ ಗ್ಯಾಪ್ ಆದ್ರೆ 1:1 ಸಿಗದೆ ದೊಡ್ಡದು. ಹಾ, ಈ ಆರ್ಡರ್ ಬ್ಲಾಕ್ ಅಲ್ಲಿ ಸಿಕ್ಕಾಬಟ್ಟೆ ಬ್ಯಾಕ್ ಟೆಸ್ಟ್ ಮಾಡಿ ಬ್ರೋ, ಈಗ ಫುಲ್ ಇದಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನು. ಆಮೇಲೆ ಈಗ ಬ್ಯಾಕ್ ಟೆಸ್ಟ್ ಮಾಡೋದೇ ಬೇಡ, ವೇಸ್ಟ್ ಅನ್ಸ್ಬಿಟ್ಟೈತೆ. ವೇಸ್ಟು, ಸುಮ್ಮನೆ ಅಕೌಂಟ್ ತಗೊಳ್ಳೋಣ ಬಂದರೆ ಆಯ್ತಲ್ಲ ಬ್ರೋ. ರಿಯಲ್ ಅಂತೂ ಮಾಡಲೇಬೇಕು, ನನಗೆ ಎಕ್ಸ್ಪೀರಿಯನ್ಸ್ ಬೇಕು. ನಾನು ಏನಕ್ಕೆ ಈ ಮಿಡಲ್ ಅಲ್ಲಿ ಆಗೋ ಬ್ರೇಕ್ ಆಫ್ ಸ್ಟ್ರಕ್ಚರ್ ಗಳಿಗೆ ಕೈ ಹಾಕ್ಬಿಡಿ ಅಂತ ಫಸ್ಟ್ A+ ಸೆಟಪ್ ಅಂತ ಯಾಕೆ ಹೇಳಲ್ಲ ಗೊತ್ತಾ? ನೋಡಿ, ಇಲ್ಲಿರೋ ಆರ್ಡರ್ ಬ್ಲಾಕ್ಗೆ ಇನ್ನು ಅದು ಇಲ್ಲಿರೋ ಆರ್ಡರ್ ಬ್ಲಾಕ್ಗೆ ಈ ತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಒಂದ್ಸಲಿ ಆದ್ಮೇಲೆ ಇನ್ನೂ ಟ್ಯಾಪೇ ಆಗಿಲ್ಲ ಇದಕ್ಕೆ. ಹೌದಲ್ಲ? ಜೊತೆಗೆ ಇಲ್ಲಿರೋ ಆರ್ಡರ್ ಬ್ಲಾಕ್ಗೆ ಇನ್ನೂ ಟ್ಯಾಪ್ ಆಗಿಲ್ಲ 5 ಮಿನಿಟ್ಸ್ ಅಲ್ಲಿ. ಪರ್ಫೆಕ್ಟ್ A+ ಸೆಟಪ್ಸ್ ಯಾವಾಗ ಆಗುತ್ತೆ ಅಂದ್ರೆ ಫಸ್ಟ್ ಇವನ್ನೆಲ್ಲ ಫಿಲ್ ಮಾಡ್ಕೊಂಡ್ ಬಂದ್ಬಿಡ್ಬೇಕದು. ಇದನ್ನೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನೋಡಿ, ಇದು ಫಿಲ್ ಆಗೈತಾ, ನೆಕ್ಸ್ಟ್ ಇದು ಫಿಲ್ ಆಗೈತಾ, ನೆಕ್ಸ್ಟ್ ಇದು ಪರ್ಫೆಕ್ಟ್ ಎಂಟ್ರಿ A+ ಸೆಟಪ್ ಆಗುತ್ತೆ. ನೆಕ್ಸ್ಟ್ ಇದು ಫಿಲ್ ಆಯ್ತಾ, ನೆಕ್ಸ್ಟ್ ಇದು A+ ಸೆಟಪ್ ಆಗುತ್ತೆ. ಆ ತರ ನೋಡ್ಬೇಕು ನೀವು. ಆಮೇಲೆ ಎಲ್ಲಾ ಕಡೆ ಆರ್ಡರ್ ಬ್ಲಾಕ್ ಅಲ್ಲಿ
ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಗ್ತಾ ಇದೆ ಅಂತ ಎಲ್ಲಾ ಕಡೆ ತಗೊಂಡ್ರೆ ನೀವು ಏನಾಗಲ್ಲ. ನೀವೇನು ಒಂದ್ ವೀಕ್ ಫುಲ್ಲು ಇದನ್ನೇ ಮಾಡಿದ್ರು ಲಾಸ್ ಅಲ್ಲಿ ಏನ್ ಇರಲ್ಲ ನೀವು. ಬಟ್ ವಿನ್ ರೇಟ್ ಕಮ್ಮಿ ಆಗುತ್ತೆ ಸ್ವಲ್ಪ. ಆದ್ರೆ ಬ್ರೋ ಇದು ಇಂಟರ್ನಲ್ ಇದೆಯಲ್ಲ ಟ್ರೇಡ್ಸ್, ಇದು ಒಂದ್ ಅಥವಾ ಎರಡು ಅಷ್ಟೇ ತಗೊಳ್ಬೇಕು ಬ್ರೋ. ಹೌದು ಹೌದು, ಮೂರನೇದಕ್ಕೆ ಕೈ ಹಾಕಿದ್ರೆ ಪಕ್ಕ ಎಸ್ಎಲ್ ಇಟ್ ಪಕ್ಕ ಆಗುತ್ತೆ. ಎಸೆಲ್ ಇಟ್ಟಾಗೆ ಆಗುತ್ತೆ. ನಂದೀಗ ಒಂದು ಆಯ್ತು ಇಲ್ಲ ಬ್ರೋ. ಎರಡು, ಅದು ಎರಡೇ ಅದಂಗೆ. ಲಾಸ್ಟ್ ಆಮೇಲೆ ತಿರ್ಗಾ ಕೈ ಹಾಕಿದ್ರೆ ಪಕ್ಕ ಎಸ್ಎಲ್ ಇಟ್ ಆಗುತ್ತೆ. ಯಾಕಂದ್ರೆ ಮಾರ್ಕೆಟ್ ನ ಮೂವ್ ಆಗೋ ಆಲ್ಗರಿದಮ್ಗೂ ಗೊತ್ತು. ಹಾ ಒಂದ್ಸಲಿ ಸಿಕ್ತು, ಎರಡ್ ಸಲಿ ಸಿಕ್ತು, ಮೂರನೇ ಸಲ ಏನ್ ಮಾಡ್ತಾನೆ, ಇನ್ನೂ ಜಾಸ್ತಿ ಲಾಟಲ್ ಜಾಸ್ತಿ ಆಗ್ತಾನೆ, ನಡಿ ಆವಾಗ ಎಸೆಲ್ ಇಡೋಣ. ಎಸ್ ಜನರಲ್ ಬೇಸಿಕ್ ನಾಲೆಡ್ಜ್ ಇದೆಲ್ಲ. ಹಾ ಬೇಸಿಕ್ ಅದ್ ಅಂದ್ರೆ ಸುಮ್ನೆ ಹಿಂಗ್ ಬರಲ್ಲ ಬ್ರೋ, ಟ್ರೇಡ್ ಮಾಡ್ತಾ ಬರುತ್ತಿದ್ದು. ಎಕ್ಸ್ಪೀರಿಯನ್ಸ್ ಆಗ್ಬೇಕು ಬ್ರೋ. ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಇವಾಗ ನೋಡಿ, ನಾನು ಇಲ್ಲಿ ನಾನು ಈಗ ಪಟ್ ಅಂತ ಇಲ್ಲಿ ಟ್ರೇಡ್ ತಗೋಬೋದಿತ್ತು. ನನ್ನ ಹತ್ರ 5 ಅಕೌಂಟ್ ಇದೆ, 5 ಫಂಡೆಡ್ ಅಕೌಂಟ್ ಇದೆ, 1 ಪರ್ಸನಲ್ ಅಕೌಂಟ್ ಇದೆ. ಟ್ರೇಡ್ ಪ್ಲೇಸ್ ಮಾಡ್ಬೋದಿತ್ತು, ನಾನು ಮಾಡಿಲ್ಲ. ಯಾಕೆ ಹೇಳಿ? ಗೊತ್ತು ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂತ ಗೊತ್ತು. ಫಸ್ಟ್ ನಾನು ಯಾಕೆ ಟ್ರೇಡ್ ತಗೊಂಡಿಲ್ಲ ಅಂದ್ರೆ ಇನ್ನು ಇದಕ್ ಟ್ಯಾಪ್ ಆಗಿಲ್ಲ. ಅಲ್ಲ ಬ್ರೋ, ಅದು ನಿನ್ ಜಾಗಕ್ಕೆ ಬಂದಿಲ್ಲ. ಒಂದ್ಸಲಿ ಇದೇನೋ ವರ್ಕ್ ಆಯ್ತು, ಓಕೆ. ಬಟ್ ಇದು ವರ್ಕ್ ಆಗುತ್ತೆ 100% A+ ಸೆಟಪ್ ನಂದು ಅಲ್ಲ, ನಾನು ತಗೊಳಲ್ಲ. ನಾನ್ ವೆಯ್ಟ್ ಮಾಡ್ತಿರೋದು ಇದಕ್ಕೆ. ಇದ್ರಲ್ಲಿ ಲಾಸ್ ಆದ್ರೆ ನಂಗೆ ಬೇಜಾರಾಗಲ್ಲ. ಇಲ್ಲಿ ಲಾಸ್ ಆದ್ರೆ ನಂಗೆ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಲಾಸ್ ಆದ್ರೆ ನಂಗೆ ಸಖತ್ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ಇವೆರಡು ಇತ್ತು ಕಣ್ಮುಂದೆನೆ ಕಾಣಿಸ್ತಾ ಇದೆ, ಟ್ಯಾಪ್ ಆಗಿಲ್ಲ ಅನ್ನೋದು ಯಾಕೆ ತಗೊಂಡೆ. TP ಇಟ್ಟಾದ್ರೆ ನಾನು ಅದನ್ನ TP ಅಂತ ಕನ್ಸಿಡರು ಮಾಡಲ್ಲ. ಅಲಕ್ ಬುಲಕ್ ಆಗಿ ಲಕ್ಕಲ್ ಆಗ್ಬಿಟ್ಟೈತೆ, ಗ್ಯಾಮ್ಲಿಂಗ್ ಅನ್ನೋಂತರ ಒಂಥರ. ಬಟ್ ಇದಕ್ಕೂ ಟ್ಯಾಪ್ ಆಗಿ, ಇದಕ್ಕೂ ಟ್ಯಾಪ್ ಆಗಿ, ಇದಕ್ಕೂ ಟ್ಯಾಪ್ ಆಗಿ ಆಮೇಲೆ ಇದು ಬಂದಿದ್ರೆ ಪಕ್ಕ ತಗೋತಿದ್ದೆ. ಯಾಕಂದ್ರೆ ಎಲ್ಲಾ ರೂಲ್ಸ್ ಫಾಲೋ ಮಾಡ್ತಾ ಇದ್ದೀನಿ ನಾನು. SL ಇಟ್ಟಾದ್ರೂ ನಂಗೆ ಬೇಜಾರಾಗಲ್ಲ ಆ ತರ. ಸೊ ಇದೆಲ್ಲ ನಿಮ್ಗೆ ಒಂದೇ ದಿನಕ್ಕೆ ಬರಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬರುತ್ತೆ. ತಲೆ ಕೆಡ್ಸ್ಕೊಬಿಡಿ. ಒಟ್ನಲ್ಲಿ ನೀವು ಕಾನ್ಸೆಪ್ಟ್ ಕಲಿಬೇಕು, ರೂಲ್ಸ್ ನ ಬರ್ದ್ ಹಿಡ್ಕೋಬೇಕು, ಇಷ್ಟೇ. ನಿಮಗ್ ಗೊತ್ತಿರ್ಬೇಕು ನೀವೇನ್ ಮಾಡ್ತಿದೀರಾ ಅಂತ. ಇಲ್ಲ ಅಂದ್ರೆ ಟ್ರೇಡ್ ತಗೊಂಡ್ ಉಪಯೋಗ ಏನು? ಏನ್ ಮಾಡ್ತಿದೀನಿ ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಗ್ಯಾಂಬ್ಲಿಂಗ್ ಆಗುತ್ತಷ್ಟೇ. ಟ್ರೇಡಿಂಗ್ ವಿತೌಟ್ ಅ ನಾಲೆಡ್ಜ್ ಇಸ್ ನಥಿಂಗ್ ಬಟ್ ಗ್ಯಾಂಬ್ಲಿಂಗ್ ಅಷ್ಟೇ. ಪ್ರೊಫೆಷನಲ್ ಆಗಿ ಗ್ಯಾಂಬಲ್ ಮಾಡ್ತೀರಾ ಅಷ್ಟೇ ಆನ್ಲೈನ್ ಅಲ್ಲಿ. ಸೊ ಅದೇ ಓಕೆ. ಇವಾಗ ನೋಡಿ, ಇವಾಗ ಮತ್ತೆ ಇಲ್ಲೊಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತು. ಸೊ ಈ ತರ ಇದ್ದಾಗ ನಾನು ಹೇಳ್ಕೊಡ್ತೀನಿ. ಮಿಸ್ ಆಗಿ ಎಂಟರ್ ಆಗಿದ್ದೀರಾ ಟ್ರೇಡ್ ಅಂದ್ರೆ, ಈ ತರ ಸಿನಾರಿಯೋಸ್ ಅಲ್ಲಿ ನೀವು ಇಲ್ಲಿಂದ ಎಕ್ಸಿಟ್ ಆಗೋದೇ ಒಳ್ಳೇದು. ಈಗ ಇನ್ನೂ ಆಫ್ ಇದೆ, ಇಲ್ಲಿಂದ ಪಟ್ ಅಂತ ಎಕ್ಸಿಟ್ ಆಗ್ಬಿಡ್ಬೇಕು. ಯಾಕಂದ್ರೆ ಆರ್ಡರ್ ಬ್ಲಾಕ್ ಒಳಗಡೆನೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಬಂದಿದೆ ಒಂದು 15 ಮಿನಿಟ್ಸ್ ಅಲ್ಲ ಅದನ್ನು. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ನಿಮ್ಗೆ. ರಿಸ್ಕ್ ಮ್ಯಾನೇಜ್ಮೆಂಟ್, ಟ್ರೇಡ್ ಎಂಟರ್ ಆಗೋದು ಹೆಂಗೆ, ಆರ್ಡರ್ ಬ್ಲಾಕ್ ಫೈಂಡ್ ಔಟ್ ಮಾಡೋದು ಹೆಂಗೆ, ಇದ್ರಲ್ಲೆಲ್ಲ ಹೇಳ್ಬೇಕಾದ್ರೆ, ಆ ಆರ್ಡರ್ ಬ್ಲಾಕ್ ಬಗ್ಗೆ ಹೇಳ್ಬೇಕಾದ್ರೆ ಆರ್ಡರ್ ಬ್ಲಾಕ್ ಬಗ್ಗೆ ಕಂಪ್ಲೀಟ್ ಹೇಳ್ತೀನಿ. ಅದ್ರಲ್ಲಿ ಪರ್ಫೆಕ್ಟ್ ಆಗೋದು ಹೆಂಗೆ ಅಂತ. ಟ್ರೇಡ್ ಎಂಟರ್ ಆಗ್ಬೇಕಾದ್ರೆ ಟ್ರೇಡ್ ಹೆಂಗ್ ಎಂಟರ್ ಆಗೋದು, ಎಕ್ಸಿಟ್ ಹೆಂಗ್ ಆಗೋದು, ಏನಾದ್ರು SL ಹೋಗ್ತಾ ಇದೆ ಅಂದಾಗ ಹೆಂಗೆ ನಾನು ಕಮ್ಮಿ ಮಾಡ್ಕೋಬಹುದು, ಈ ತರ ಸಿನಾರಿಯೋಸ್ ಅಲ್ಲಿ ಇದೆಲ್ಲ ಹೇಳ್ತೀನಿ. ಬಟ್ ಏನಂದ್ರೆ ಆ ಟಾಪಿಕ್ ಗೋಸ್ಕರ ಕಾಯ್ತಾ ಇದೀನಿ ಬ್ರೋ. ಪೇಷನ್ಸ್ ಇರ್ಲಿ, ನಿಧಾನಕ್ಕೆ ಹೋಗಿ, ರಶ್ ಮಾಡಬೇಡಿ. ರಶ್ ಮಾಡಿದ್ರೆ ನನಗೇನು ಲಾಸ್ ಇಲ್ಲ, ನಿಮಗ್ ಲಾಸ್ ಅಷ್ಟೇ. ಇಲ್ಲ ಬ್ರೋ, ನೀವೇನ್ ಹೇಳ್ತಾ ಇದ್ರ ಅದ್ ಹೇಳ್ಕೊಂಡು ಹೋಗಿ ಬ್ರೋ. ಇವೆಲ್ಲ ಬೇಡಕ್ಕೆ ಬೇಡ. ನೀವೀಗ ಆರ್ಡರ್ ಬ್ಲಾಕ್ ಅವು ಇವು ಹೋಗ್ಲೇಬೇಡಿ. ಈಗ ಹೈಯರ್ ಆದ್ರೂ ಜಾಸ್ತಿ ವೇಟ್ ಮಾಡ್ಬೇಡ್ರಿ ಬ್ರೋ. ಚಂದು ಬ್ರೋ, ಆದ್ರೂ ಒಂದ್ 2-3 ದಿವಸ ಕೊಡಿ ಅವ್ರಿಗೆ, ಹೇಳ್ರಿ ಸ್ಕ್ರೀನ್ ಶಾಟ್ ಹೊಡೆದ್ ಕಳಿಸ್ರಿ, ಇಂಪ್ರೂವ್ ಮಾಡ್ಕೊಳ್ರಿ. ಸುಮ್ನೆ ನೋಡ್ಬಿಟ್ರೆ ಚಂದು ಬ್ರೋ ಏನ್ ಹೇಳ್ಕೊಡ್ತಾವ್ರ ನೋಡ್ಬಿಟ್ರೆ ಎಲ್ಲ ಬಂದ್ಬಿಡಲ್ಲ. ಹೋಗಿ ಪ್ರಾಕ್ಟೀಸ್ ಮಾಡ್ರಿ, ಎಲ್ಲ ಈಸಿ ಆಗುತ್ತೆ. ಎಲ್ಲಿ ಗಂಟ ಇಂಪ್ರೂವ್ ಆಗಲ್ವೋ ಅಲ್ಲಿ ಗಂಟ ಸ್ಕ್ರೀನ್ ಶಾಟ್ ಹೊಡೆದು ಹಾಕ್ರಿ. ಎಲ್ಲಿ ಇದಕ್ಕೆ ಡಿಸ್ಕಷನ್ ಅಲ್ಲಿ, ಆಮೇಲೆ ಇಂಪ್ರೂವ್ ಆಗ್ತೀರಾ. ಇಲ್ಲಾಂದ್ರೆ ಹಂಗೆ ಸುಮ್ನೆ ಇಂಪ್ರೂವ್ ಆಗಲ್ಲ. ಆಮೇಲೆ ಇವ್ರು ಮುಂದೆ ಹೋಗೋದೇ ಇಲ್ಲ ಚಂದು ಬ್ರದರ್. ಆಮೇಲೆ ಅಲ್ಲೇ ಇರ್ತಾರೆ ಬಯಸಲ್ಲಿ, ಆರ್ಡರ್ ಬ್ಲಾಕ್ ಹೋಗೋದೇ ಇಲ್ಲ. ಇನ್ನ ಕಲ್ತಿಲ್ಲ ಹುಡುಗರು ಅಂತ. ಅದಂತೂ ನಿಜ, ಮುಂದಕ್ಕೆ ಹೋಗಲ್ಲ. ಕಲ್ಸ್ಬಿಟ್ಟೆ ಹೋಗ್ಬೇಕು. ಸುಮ್ನೆ ನಾನು ಹೇಳ್ಕೊಟ್ಟಿದ್ ವೇಸ್ಟ್ ಆಗಿ ಏನಕ್ಕೆ. ಜಲ್ದಿ ಕರೀರಪ್ಪ, ನಮಗೂ ಬೇಕು ಆರ್ಡರ್ ಬ್ಲಾಕ್. ಇರ್ಲಿ, ಆರಾಮಾಗಿ ಕಲೀರಿ. ಇನ್ನು ಈಗ ನೋಡಿ, ಮಂಡೇ ಇಂದ ಸ್ಟಾರ್ಟ್ ಆಗ್ಬೋದು. ಮಂಡೇ ಇಂದ ನೆಕ್ಸ್ಟ್ ಕ್ಲಾಸ್ ಹೋಗೋಣ. ಆರ್ಡರ್ ಬ್ಲಾಕ್ ಮಂಡೇ ಮಾಡ್ತೀನಿ, ಪಕ್ಕ ಮಂಡೇ ಮಾಡ್ತೀನಿ ಆರ್ಡರ್ ಬ್ಲಾಕ್. ಅಷ್ಟೊಳಗೆ ಹಾಕಿ ಅಷ್ಟೇ. ಮಾಡ್ಲೇಬೇಕು ನೀವು. ಫುಲ್ ವೇಟಿಂಗ್ ಇಲ್ಲಿ. ಮುಂಚೆಯಿಂದ ಸ್ಟಾರ್ಟಿಂಗ್ ಇಂದ ಮಾಡ್ದಾಗಿಂದ ಇಲ್ಲೇ ಇದೀವಿ ಬ್ರೋ ನಾವು 3 months ಇಂದ. ಮಾರ್ಕೆಟ್ ಬಯಸ್ ಫೈಂಡ್ ಔಟ್ ಮಾಡೋದು, ರೆಸಿಸ್ಟೆನ್ಸ್ ಸಪೋರ್ಟ್ ಫೈಂಡ್ ಔಟ್
ಮಾಡೋಗ್ತಾನೆ. ಇಲ್ಲ ಬ್ರೋ, ಅದು ಯಾರ್ಯಾರು ಏನೇನ್ ಹೇಳಿದಾರೆ ಗೊತ್ತಿಲ್ಲ. ಬಯಾಸ್ ಫೈಂಡ್ ಔಟ್ ಮಾಡೋದು ಟ್ರೆಂಡ್ ಜೊತೆ ನೀವು ಟ್ರೇಡ್ ಮಾಡಕ್ಕೆ. ನಿಮ್ಗೆ ಎಷ್ಟು ಗೊತ್ತು, ಎಲ್ಲಿಂದ ಎಲ್ಲಿವರೆಗೂ ಟಿ ಪಿ ಇಡಬೇಕು, ದೊಡ್ಡದಾಗ್ ಟ್ರೇಡ್ ತಗೋಬೋದಾ, ಚಿಕ್ಕದಾಗ್ ತಗೋಬೇಕಾ, ಇದೆಲ್ಲ ನಿಮ್ಗೆ ಬಯಾಸ್ ಗೊತ್ತಿದ್ರೆ ಮಾತ್ರ ಮಾಡಕ್ಕಾಗೋದು. ಲಾಂಗ್ ಟರ್ಮ್ ಅಂದ್ರೆ ಇವತ್ತು ಬೈ ಮಾಡಿ ಇನ್ನೊಂದು ವಾರ ಇನ್ನೊಂದು ತಿಂಗಳು ಗಟ್ಲೆ ಹೋಲ್ಡ್ ಮಾಡೋದು ಟ್ರೇಡ್ನ ಕ್ಲೋಸ್ ಮಾಡ್ದಂಗೆ. ಅದನ್ನ ಸ್ವಿಂಗ್ ಟ್ರೇಡ್ ಅಂತ ಕರೀತಾರೆ. ಇನ್ನೂ ದೊಡ್ಡದಾಗಿ ಹೋಲ್ಡ್ ಮಾಡ್ತೀನಿ ಆದ್ರೆ ಇನ್ವೆಸ್ಟ್ ಮಾಡ್ತಾ ಇದೀರಾ ಅಷ್ಟೇನೆ. ಸೊ ಇಷ್ಟು ಇವಾಗ ಯಾವ ತರ ಯಾವುದು ವಿತ್ ಎಸ್ ಎಲ್. ಸೊ ನಿನ್ನೆಯಿಂದ ಇವಾಗ ಅದೇ ಹೇಳ್ತಾ ಇದೀನಿ ಅಂತ ಆಗಿಲ್ಲ. ಮೊನ್ನೆ ಫಸ್ಟ್ ಕ್ಲಾಸ್ ಬಯಾಸ್ ಫೈಂಡ್ ಔಟ್ ಮಾಡಿದಾಗ ಏನ್ ಹೇಳಿದೆ, ಬಯಾಸ್ ಮಾತ್ರ ಹೇಳಿದೆ. 1 hour ಅಲ್ಲಿ ಟ್ರೇಡ್ ಹೆಂಗ್ ಪ್ಲಾನ್ ಮಾಡ್ತೀವಿ, 15 ಮಿನಿಟ್ಸ್ಗೆ ಅದನ್ನ ಕಮ್ಮಿ ಮಾಡ್ಕೊಂಡು ಹೆಂಗ್ ಪ್ಲಾನ್ ಮಾಡ್ತೀವಿ ಅದು ಹೇಳಿರ್ಲಿಲ್ಲ. ನಿನ್ನೆ ಮತ್ತೆ ಇವತ್ತು ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಟ್ರೇಡ್ ನ ತಗೊಳಕ್ಕೆ ಆಮೇಲೆ ಅದನ್ನ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಡಿಫ್ರೆನ್ಸ್ ಇದೆ. ನೀವು ಏನೋ ಚಿಕ್ಕದಾಗಾದ್ರೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸುಮ್ನೆ ಅದನ್ನೇ ಹೇಳೋದ್ರಲ್ಲಿ ಅರ್ಥ ಇರಲ್ಲ. ಅದಾದ್ರೆ ಹೇಳೋದಿದ್ರೆ ನಿಮ್ಗೆ ಹೇಳ್ತಿದ್ದೆ, ಯೂಟ್ಯೂಬ್ಗೆ ಹೋಗಿ ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡ್ ಬನ್ನಿ. ಅರ್ಥ ಆಗಿಲ್ವಾ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಂಗ್ ಹೇಳ್ತಿದ್ದೆ. ಬಟ್ ಏನೋ ಡಿಫ್ರೆನ್ಸ್ ಇದೆ, ನೀವು ಅದನ್ನ ಚಿಕ್ಕದ್ದು ತಿಳ್ಕೊಳಕ್ ಟ್ರೈ ಮಾಡ್ಬೇಕು. ಚಂದು ಬ್ರೋ, ನಂದೊಂದು ಡೌಟ್ ಇತ್ತಾ? ಹೇಳಿ. ಇದು ಡೇಗೆ ಹೋಗಿ ಬ್ರೋ, ಇದು ಟೈಮ್ ಫ್ರೇಮ್ ಈಗ ಗ್ರೀನ್ ಕ್ಯಾಂಡಲ್ ಇದೆ, ಈಗ 4 ಅವರ್ಸ್ಗೆ ಹೋಗಿ. ಇಲ್ಲಿ ರೆಡ್ ಕ್ಯಾಂಡಲ್ ಇದೆ ಬ್ರೋ, ಹೆಂಗೆ ಇದು? ಇಲ್ಲೆಲ್ಲ ರೆಡ್ ಕ್ಯಾಂಡಲ್ ಇದೆ. ಇಲ್ಲ, ಇದು ಫಾರ್ಮ್ ಆಗ್ತಾ ಇದೆಯಲ್ಲ. ಹಾ, 4 hour ಎಲ್ಲ ಆಟ ಆಡ್ತಾ ಇದೆ ಅಷ್ಟೇನೆ. ಈ ತರ 4 hourದು ಎಷ್ಟು ಕ್ಯಾಂಡಲ್ ಬೇಕು ಒಂದ್ ಡೇ ಆಗಕ್ಕೆ? 6 ಕ್ಯಾಂಡಲ್ ಬೇಕಲ್ವಾ? 6 ಕ್ಯಾಂಡಲ್ ಸೇರಿಸಿ ಏನಾಗಿರುತ್ತೆ ಟೋಟಲಿ? ಈಗ ನೋಡಿ, ಡೈಲಿ ಓಪನ್ ಆಗಿದೆ ಇಲ್ಲಿ ಅಲ್ವಾ? ಸೊ ಡೈಲಿ ಓಪನ್ ಇಲ್ಲಿದೆ, ಡೈಲಿ ಕ್ಲೋಸ್ ಆಗಕ್ಕೆ ಇನ್ನು ಅದು ಇಲ್ಲಿವರೆಗೂ ಬರ್ಬೇಕು. ಈ ಕ್ಯಾಂಡಲ್ ಓಪನ್ ಆಗಿ ಈಗ 10:30 ಕ್ಯಾಂಡಲ್ ಏನ್ ಓಪನ್ ಆಗುತ್ತೆ ಅದು ಕ್ಲೋಸ್ ಆಗ್ಬೇಕು, ಡೈಲಿ ಕ್ಲೋಸ್ ಆಗಕ್ಕೆ. ಅಷ್ಟ್ರಲ್ಲಿ ಏನಾದ್ರೂ ಇದ್ರ ಮೇಲಿದ್ರೆ ಗ್ರೀನ್ ಇರುತ್ತೆ 4 hourದು. 4 hour ಕ್ಯಾಂಡಲ್ ಎಲ್ಲಿ ನಿಲ್ಲುತ್ತೆ ಆ ಟೈಮಲ್ಲಿ ಇದ್ರ ಮೇಲ್ಗಡೆ ಇದ್ರೆ ಗ್ರೀನ್ ಆಗೇ ಇರುತ್ತೆ ಡೈಲಿಲಿ. ಇದ್ರ ಕೆಳಗಡೆ ಇದ್ರೆ ಡೈಲಿ ಕ್ಲೋಸ್ ಆದಾಗ ನಾಳೆ ಬಂದ್ ನೋಡಿದಾಗ ನಾವು ಅದು ರೆಡ್ ಆಗಿರುತ್ತೆ. ಆ ತರ ಇದನ್ನ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು ಬ್ರೋ. ಹೌದು, ಇವಾಗ ನೋಡಿ 1 hour ಇವಾಗ ಕರೆಂಟ್ಲಿ 4 hourದು ಇವಾಗ ಕರೆಂಟ್ ಆಗಿ ರೆಡ್ ಇದೆ. 1 hour ಅಲ್ಲಿ ನಿಮ್ಗೆ ರೆಡ್ ಆಗ್ಬೇಕು ಗ್ರೀನ್ ಆಗ್ಬೇಕು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ ಅಂದ್ರೆ, ಎಲ್ಲಿ ಓಪನ್ ಆಯ್ತು ನೋಡಿ, 4 hour ಓಪನ್ ಕ್ಯಾಂಡಲ್ ಎಲ್ಲಾಗಿದೆ, ಇಲ್ಲಿದೆ ಓಪನಿಂಗು, ಹೌದಲ್ವಾ? ಕ್ಲೋಸ್ ಆಗಕ್ಕೆ 4 hourದು ನೆಕ್ಸ್ಟ್ 4 hour ಯಾವಾಗ ಓಪನ್? 6:30 ಓಪನ್, ಹೌದಲ್ಲ? ಸೊ ಇವಾಗ ಓಪನ್ ಆಗಿದೆ 4 hour, 6:30 ಕ್ಲೋಸ್, 6:30 ಕ್ಲೋಸ್, 6:30 ಕ್ಲೋಸ್ ಆಗುತ್ತೆ. ಈ 6:30 ಓಪನ್ ಆಗುತ್ತಲ್ಲ ಕ್ಯಾಂಡಲ್, ಆ ಕ್ಯಾಂಡಲ್ ಇದ್ರ ಮೇಲಿದ್ರೆ ಗ್ರೀನ್ ಆಗತ್ತೆ, ಇದ್ರ ಕೆಳಗಿದ್ರೆ ರೆಡ್ ಆಗೇ ಇರುತ್ತೆ. ಆ ತರ ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತಲ್ಲ ಬ್ರೋ? ಚೇಂಜ್ ಒಳಗಡೆ ಟೈಮ್ ಫ್ರೇಮ್ಸ್ ಆಟ ಆಡ್ತಾ ಇರತ್ತಲ್ಲ ಇನ್ನೂ 4 hour ಓಪನ್ ಆಗಿ ಕ್ಲೋಸ್ ಆಗೋವರೆಗೂ ನೀವು ಡಿಸೈಡ್ ಮಾಡಂಗೇ ಇಲ್ಲ ಈ ಕ್ಯಾಂಡಲ್ ನ. ಅದ್ರ ಹಿಂದಿನ ಕ್ಯಾಂಡಲ್ ಮೇಲೆ ಟ್ರೇಡ್ ಮಾಡ್ತೀರಾ ನೀವು ಅವಾಗ. ಈ ಕ್ಯಾಂಡಲ್ ಮೇಲೆ ಡಿಸೈಡ್ ಮಾಡಲ್ಲ. ಆಮೇಲೆ ಏನು ಅಂದ್ರೆ, ಟ್ರೇಡ್ ಮಾಡ್ಬೇಕಾದ್ರೂ ಅಷ್ಟೇ, ಟ್ರೇಡ್ ಟೈಮಿಂಗ್ ಅಲ್ಲಿ ಹೇಳ್ತೀನಿ, ಬಟ್ ಇವಾಗ್ಲೂ ನೆನಪಿರ್ಲಿ. ಈ 10 o'clock ಇಂದ ಇಲ್ಲ 9:30 ಇಂದ ಇಲ್ಲ 9 o'clock ಇಲ್ಲ 9:30 ಇಂದ ಸ್ಟಾರ್ಟ್ ಮಾಡಿ ಟ್ರೇಡಿಂಗ್ ಟೈಮು 2:30 ಇಲ್ಲ 3 ಒಳಗಡೆ ಮುಗಿಸ್ಬಿಡಿ. ಆಮೇಲೆ ಇಲ್ಲಿ ಈಗ ಏನಿದೆಯಲ್ಲ ಈ ಟೈಮು, ಇದು ಸ್ವಲ್ಪ ಕನ್ಸಾಲಿಡೇಟ್ ಮಾಡುತ್ತೆ. ಒಂದು ಎಷ್ಟು 2:15 2:30 ಇಂದ ನೆಕ್ಸ್ಟ್ 4 o'clock 4:30 ವರೆಗೂ ಸ್ವಲ್ಪ ಅಲ್ಲಲ್ಲೇ ಆಟ ಆಡ್ತಿರುತ್ತೆ ಮಾರ್ಕೆಟ್. ನೀವು ಟ್ರೇಡ್ ಎಂಟರ್ ಆದ್ರೂ ಯಾಕಾದ್ರೂ ಎಂಟರ್ ಆದ್ನು ಹೋಗ್ತಾನೂ ಇಲ್ಲ ಬಿಡ್ತಾನೂ ಇಲ್ಲ, SL ಹಿಟ್ ಆಗ್ತಾ ಇಲ್ಲ, TPನೂ ಹಿಟ್ ಆಗ್ತಾ ಇಲ್ಲ, ಉರ್ದೋಗ್ಬಿಡುತ್ತೆ. ಟೈಮಿಂಗ್ಸ್ ನೋಡ್ಕೊಂಡು ಮಾಡಿ. ನೆಕ್ಸ್ಟ್ 4:30 ಮೇಲೆ 7:30 ಒಳಗೆ 8:30 ಒಳಗೆ ಟ್ರೇಡ್ ಮಾಡಿ. ಆ ತರ ಮಾಡಿ. ಇವತ್ತು ಕೂಡ ನ್ಯೂಸ್ ಇದೆ ಬ್ರೋ 6 o'clock. PPI ಇರ್ಬೇಕೇನೋ. ಹೌದು, ಇದು ಒಂದ್ ರೇಂಜ್ ದೊಡ್ಡ ನ್ಯೂಸ್ ಏನೆ. ನಿನ್ನೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇತ್ತು, ಈಗ ಪ್ರೊಡ್ಯೂಸರ್ದು ಪ್ರೈಸ್ ಇಂಡೆಕ್ಸ್.
ಇಲ್ಲ ಬ್ರೋ, ಇದು ನೆನ್ನೆದೇ ಇದೆ ಇವತ್ತೂನು, ಅಂದ್ರೆ 4X ಫ್ಯಾಕ್ಟ್ರಿಲಿ ರೆಡ್ ಕಲರ್ದೇ ಇದೆ. ಅದೇ ಬ್ರೋ, ನಿನ್ನೆ ಹಾ. CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಇವತ್ತು PPI ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ US ಓಕೆ ದೊಡ್ಡ ಓಕೆ. ನ್ಯೂಸ್ ಏನೇ ಇದು ಒಂದ್ ರೇಂಜ್ಗೆ. CPI ಅಷ್ಟೆಲ್ಲ ದೊಡ್ಡದಲ್ಲ, ಓಕೆ ದೊಡ್ಡದೇನೆ ಒಂದ್ ರೇಂಜ್ಗೆ. ಸೊ ಇನ್ನೇನಾದ್ರೂ ಡೌಟ್ ಇದೆಯಾ ಬ್ರೋ? ನೀವು ಕಲಿಬೇಕು, ನಿಜವಾಗ್ಲೂ ಹೇಳ್ತೀನಿ, ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ ಏನು ಯೂಸ್ ಇಲ್ಲ. ನಾನು ಎಷ್ಟು ಹೇಳ್ಕೊಟ್ರು ಅಷ್ಟೇ. ಬ್ರೋ ಇದು ನಿನ್ನೆದು ಹನ್ನೊಂದು ನಿನ್ನೆ 11:30 ನೈಟ್ ಒಂದು ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿದೆ ಗೊತ್ತಾ? ನಿನ್ನೆ ರಾತ್ರಿ 11:30ನಾ? ಹಾ, 15 ಮಿನಿಟ್ ಕ್ಯಾಂಡಲ್. ಇಲ್ಲಿ ಹಾ, ಸ್ವಲ್ಪ ಅದೇ ಆರ್ಡರ್ ಬ್ಲಾಕ್ಗೆ ಇವತ್ತು ಬೆಳಿಗ್ಗೆ 7 ಗಂಟೆ ಒಂದು ಬಂತು ಪ್ರೈಸ್ ಅಲ್ವಾ. ಮತ್ತೆ ಅದು ಬೀಳ್ತು, ಬಟ್ ಅದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೊಟ್ಟಿಲ್ಲ, ಏನು ಮತ್ತೆ ಮಾಡಿಲ್ಲ. ಬಟ್ ಸೇಮ್ ಬೆಳಿಗ್ಗೆ ಇದ್ದದ್ದು 7 ಗಂಟೆ ಆರ್ಡರ್ ಬ್ಲಾಕ್ಗೆ ಈಗ ಮತ್ತೆ ರೀಸೆಂಟ್ ಆಗಿ 1 ಗಂಟೆ ಟೈಮಲ್ಲಿ ಮತ್ತೆ ಅದೇ ಆರ್ಡರ್ ಬ್ಲಾಕ್ಗೆ ಕೊಟ್ಟು ಮತ್ತೆ 1:3 ಕೊಟ್ಟೈತೆ ರಿಸಲ್ಟ್. ಈಗ ಕರೆಂಟ್ ಮಾರ್ಕೆಟ್ ಏನ್ ನಡೀತೈತೆ ಇದು. ಬಟ್ ಅದರಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ, ಏನಿಲ್ಲ, ಜಸ್ಟ್ ಒಂದು ಆರ್ಡರ್ ಬ್ಲಾಕ್ ಮೇಲೆ ಮಾರ್ಕೆಟ್ ಅದು ಟ್ರೇಡ್ ಆಗಿರೋದು. ಆ ತರ ಟ್ರೇಡ್ ನ ತಗೋಬೇಕಾ ಇಲ್ಲ ಸುಮ್ನೆ ಬಿಟ್ಬಿಡ್ಬೇಕಾ? ಅದು ಅಥವಾ ನೋಡಿ, ಪ್ಲೇಸ್ ಅಂತೂ ಅಲ್ಲ ಇದು. ತಗೋಬಹುದು. ಏನ್ ಮಾಡ್ಬೋದು? ಈಗ ನೋಡಿ, ತಗೋಬಹುದು. ಏನಕ್ಕೆ ತಗೋಬಹುದು? ಫಸ್ಟ್ ಇದನ್ನ ತಗೋತಿದ್ರೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ಇದನ್ನ ಡಿಸೈಡ್ ಮಾಡ್ತಿರ್ಲಿಲ್ಲ ನೀವು, ಇದಕ್ ವೆಯ್ಟ್ ಮಾಡೇ ಮಾಡ್ತಿದ್ರಿ ಅಲ್ವಾ? ಇಲ್ಲ ಬ್ರೋ, ನಾನು ತಗೊಂಡೆ ಬೆಳಿಗ್ಗೆ ಗ್ರೂಪ್ ತಗೊಂಡ್ರಾ? ಅಲ್ಲಿ ಹಾಕಿದ್ದೆ. ಓಕೆ, ಆರ್ಡರ್ ಬ್ಲಾಕ್ ಮೇಲೆ ತಗೊಂಡಿದ್ದೀರಾ. ಬಟ್ ನಾನ್ ಆಗಿದ್ರೆ ಇದಕ್ ವೆಯ್ಟ್ ಮಾಡ್ತಿದ್ದೆ. ಅದೇನಾದ್ರೂ ಇದಕ್ಕೆ ಬಂದ್ಬಿಟ್ಟು ಇಲ್ಲಿಂದಾನೇ ಏನಾದ್ರೂ ಒಂಚೂರು ಅಟ್ಲೀಸ್ಟ್ ಇಲ್ಲಿ ನೋಡಿ, ಹನ್ಮಾಸ್ ಅವರು ತಗೊಂಡಿದ್ದಾರೆ ಇವತ್ತು ಈ ಟ್ರೇಡ್ ನ, ಆಯ್ತಾ? ಇದು ಕೆಳಗಡೆ ಒಂಚೂರು ಇನ್ನೇನು ಹತ್ತತ್ರ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆಗೋ ರೇಂಜ್ ಹೋದ್ಮೇಲೆ ಒಂದು ಇಂಡಿಕೇಶನ್, ಓಕೆ ಹೋಗ್ಬಹುದೇನೋ, ಅಟ್ಲೀಸ್ಟ್ 1:2 1:3 ಸಿಗುತ್ತೆ ಅಂತ. ಈ ಆರ್ಡರ್ ಬ್ಲಾಕ್ ಮೇಲೆ ನೆಕ್ಸ್ಟ್ ಟ್ರೇಡ್ ತಗೋತಿದ್ದೆ ನಾನು. ಅದನ್ನ ಯೋಚನೆ ಮಾಡ್ತಾ ಇದ್ದಿದ್ರೆ ನಾನು ನನ್ನ ತಲೆಯಲ್ಲಿ ಹೈಂಡ್ ಸೈಟ್ ಅಲ್ಲಿ ತಗೋಬಹುದು. ಬಟ್ ಏನಂದ್ರೆ ರಿಸ್ಕ್ ಕಮ್ಮಿ ಮಾಡ್ಬೇಕು ಆ ಟ್ರೇಡ್ಸ್ ಅಲ್ಲಿ. ಲಾಟ್ ಸೈಜ್ ಅದೆಲ್ಲ ಕಮ್ಮಿ ಮಾಡ್ಕೊಂಡು. ಹೌದು, ಅದೆಲ್ಲ ರಿಸ್ಕ್ ಮ್ಯಾನೇಜ್ಮೆಂಟ್ ಟ್ರೇಡ್ ತಗೊಳ್ಳೋದು ಅವಾಗ ಹೇಳ್ತೀನಿ ಎಲ್ಲ. ಈ ಟ್ರಿಕ್ಸ್ ಅಂಡ್ ಅದು ಇದು ಇರುತ್ತಲ್ಲ, ಟ್ರಿಕ್ಸ್ ಗಳು, ಇದೆಲ್ಲ ಹೇಳ್ತೀನಿ. ಆರ್ಡರ್ ಬಗ್ಗೆ ಮಾತಾಡ್ಬೇಡಿ ಬ್ರೋ, ಕನ್ಫ್ಯೂಷನ್ ಆಗ್ತಿದೆ. ಏನ್ ಟಾಪಿಕ್ ಇದೆ ಅದು ಮಾತಾಡಿದ್ದು. ನಾನ್ ನಿಮ್ಗೆ ಓವರ್ ವ್ಯೂ ಕೊಟ್ಟಿಲ್ಲ ಆರ್ಡರ್ ಬ್ಲಾಕ್ ಅಂತ. ಅಂದ್ರೆ ನೆಕ್ಸ್ಟ್ ಆರ್ಡರ್ ಬ್ಲಾಕ್ ಬಂದಾಗ ಅದು ಹೊಸ್ದಾಗೆ ಅನ್ಸ್ಬಿಡುತ್ತೆ ನಿಮಗೆ. ಹೊಸ್ದಾಗಲ್ಲ, ತಲೆ ಕೆಟ್ಟೋಗ್ಬಿಡ್ತಿದೆ. ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಹೇಳ್ಬೇಕಾದ್ರೆ ನಾನು ಆರ್ಡರ್ ಬ್ಲಾಕ್ ಹೇಳಲೇಬೇಕು. ಬಟ್ ಅದು ನಿಮ್ಗೆ ಏನೋ ಇದೆ ಅನ್ನಂಗ್ ಇರ್ಬೇಕು, ಓವರ್ ವ್ಯೂ ಇರ್ಬೇಕು. ಡೈರೆಕ್ಟ್ ಆಗಿ ನಾನು ಬಂದ್ಬಿಟ್ಟು ಆರ್ಡರ್ ಬ್ಲಾಕ್ ದಿನ ಇದು ಆರ್ಡರ್ ಬ್ಲಾಕ್ ಇದು ಹಿಂಗೆ ಅಂದ್ರೆ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಈಗ್ಲಿಂದಾನೇ ಹೇಳ್ತಾ ಇರೋದು. ಓಕೆ ಓಕೆ ಬ್ರೋ. ಸೊ ಇನ್ನೇನಾದ್ರೂ ಡೌಟ್ ಇದೆಯಾ? ಹಲೋ ಹಾ ಹೇಳಿ ಹಲೋ ಹೇಳಿ. ಬ್ರೋ, ಅದು ಇಂಟರ್ನಲ್ ಆಯ್ತೆ ಅಲ್ಲ. ಕರೆಕ್ಟ್ ಆಗಿ ಕೇಳಲಿಲ್ಲ ಬ್ರೋ, ಕಟ್. ಹಲೋ ಹಲೋ, ಇದನ್ನ ಯೂಟ್ಯೂಬ್ ಚೆನ್ನಾಗಿ ಅಪ್ಲೋಡ್ ಕೇಳ್ತಾ ಮಾಡ್ತೀರಾ ಇದೆ. ಬ್ರೋ? ಹಾ, ಈ ಕ್ಲಾಸ್ನು ಯೂಟ್ಯೂಬ್ಗೆ ಹಾಕ್ತೀರಾ ಅಂತ ಅವ್ರೆ. ಹೌದು ಹಾಕ್ತೀನಿ. ಸರ್, ಆರ್ಡರ್ ಬ್ಲಾಕ್ ಅಂದ್ರೆ ಹೆಂಗಿರುತ್ತೆ ಒಂದ್ ಸ್ವಲ್ಪ ತೋರಿಸ್ತೀರಾ? ಮತ್ತೆ ಆರ್ಡರ್ ಬ್ಲಾಕ್ ಹೇಗಿರುತ್ತೆ ಅಂತ ತೋರಿಸ್ತೀರಾ ಸರಿ? ಅಂದ್ರೆ ಯಾವ ರೀತಿ ಅಂತ. ಆರ್ಡರ್ ಬ್ಲಾಕ್ ಅಂದ್ರೆ ಬ್ರೋ ಏನಿಲ್ಲ, ಸಿಂಪಲ್. ಇವಾಗ ನೋಡಿ, ಒಂದು ನಾನು ಹೇಳ್ತಾ ಇದ್ದೆ ಗೊತ್ತಾ ನಿಮಗೆ, ಈಗ ಸಿಂಪಲ್ ಆಗಿ ಹೇಳ್ತೀನಿ. ಹಿಂಗೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಯ್ತಲ್ವಾ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಇಲ್ಲ ಆಗಿದೆ. ಸೊ ನಿಮಗೆ ಇದರಿಂದ ಏನ್ ಗೊತ್ತಾಗ್ತಾ ಇದೆ? ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದ್ಮೇಲೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ಗೊತ್ತಾಯ್ತು ನಿಮ್ಗೆ. ಸೊ ನೀವು ಟ್ರೇಡ್ ಮಾಡ್ಬೇಕು. ಇವಾಗ ಮೇಲ್ಗಡೆ ಹೋಗ್ತಾ ಇದೆ, ಬುಲ್ಲಿಶ್ ಇದೆ, ಇಲ್ಲಿ ಟ್ರೇಡ್ ತಗೋಬೇಕು ನೀವು, ಹೌದಲ್ಲ? ಸೊ ಈ ಟ್ರೇಡ್ ನ ನೀವು ಹೆಂಗ್ ಕ್ಯಾಚ್ ಮಾಡ್ಬೋದು? ನಿಮಗ್ ಗೊತ್ತು, ಮಾರ್ಕೆಟ್ ಒಂದೇ ಸಲ ಹಿಂಗ್ ಹೋಗ್ಬಿಡಲ್ಲ, ಅದು ಈ ತರ ರಿಟ್ರೇಸ್ ಬಂದೇ ಹೋಗ್ಬೇಕು ಹಿಂಗೆ ಅಂತ ನಿಮಗ್ ಗೊತ್ತು ಅಲ್ವಾ? ಸೊ ಆರ್ಡರ್ ಬ್ಲಾಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ,
ಈಗ ಇದು ಇಲ್ಲಿಂದನೂ ಹೋಗ್ಬೋದು, ಇಲ್ಲಿಂದನೂ ಹೋಗ್ಬೋದು, ಇಲ್ಲ ಇಲ್ಲಿಂದನೇ ಹೋಗ್ಬಿಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಇಲ್ಲ ಜಾಸ್ತಿ ಲಾಸ್ ಆಗ್ದಂಗೆ ಈ ಮೇಲ್ ಹೋಗುತ್ತಲ್ಲ ಕೆಳಗಡೆ ಬಂದು ಇದರಲ್ಲಿ ನಾನು ಪ್ರಾಫಿಟ್ ಆಗಿ ಜಾಸ್ತಿ ಯಾವ ತರ ಪ್ರಾಫಿಟ್ ಮಾಡ್ಬೋದು ಅದು ಆರ್ಡರ್ ಬ್ಲಾಕ್ ಮೇಲೆ ನಿಂತಿರುತ್ತೆ. ಆರ್ಡರ್ ಬ್ಲಾಕು ನಿಮಗೆ ಒಂದ್ಸಲಿ ಒಂದ್ ಕಡೆಗೆ ಮೂವ್ ಆಗ್ತಾ ಇದೆ ಅಂದಾಗ, ಮಾರ್ಕೆಟ್ ಈ ತರ ಕೆಳಗಡೆ ಬರ್ತಾ ಇದೆ ಅಂದಾಗ ಸಡನ್ ಆಗಿ ಮೇಲಕ್ಕೆ ಶಿಫ್ಟ್ ಆಯ್ತಲ್ಲ, ಮೇಲಕ್ಕೆ ಶಿಫ್ಟ್ ಆದಾಗ ಏನು ಲಾಸ್ಟ್ ಕ್ಯಾಂಡಲ್ ತುದಿ ಇರುತ್ತಲ್ಲ, ಕೆಳಗಡೆ ತುದಿ ಲಾಸ್ಟ್ ಒನ್ ವಿಕ್ ಅದ್ಲಿಂದ ಆ ಕ್ಯಾಂಡಲ್ ಫುಲ್ ನೀವು ಮಾರ್ಕ್ ಮಾಡಿದ್ರೆ ಅದು 15 ಮಿನಿಟ್ಸ್ ಅಲ್ಲಿ ಮಾಡ್ತಿದ್ದೀನ, ಅದು 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಆಗುತ್ತೆ. ಆ ತರ ಅದನ್ನ ಎಂ ನಾನು ಎಸ್ ಎಸ್ ಆಗ್ಬಿಟ್ರೆ ಏನು bro? ಹಾ ಈಗ ಇದಾಯ್ತಾ. ಸೊ ನೆಕ್ಸ್ಟ್ MSS ಆದಾಗ ನೀವ್ ಹೇಳ್ತಾ ಇರೋದು ಇದ ಅದ್ರಲ್ಲಿ ಅರ್ಧಕ್ಕಂತೂ ಬರ್ಲೇಬೇಕು ಅಂತ ಸ್ಟ್ರಕ್ಚರ್ ಆಗ್ತಾ ಇರೋನಾಗ ಅದ್ರಲ್ಲಿ ಅರ್ಧಕ್ ಮಾತ್ರ ಬರ್ಲೇಬೇಕು ಮಿನಿಮಮ್. ಹಂಗ್ ಬಂದಾಗ ಮಾತ್ರ ಟ್ರೇಡ್ ತಗೊಂಡಾಗ ಅದ್ರ ಕೆಳಗಡೆ ಇರೋದು ಸ್ಟಾಪ್ ಲಾಸ್ ಆಗುತ್ತೆ. ಕರೆಕ್ಟ್ ಆಗಿರುತ್ತೆ, ಜಾಸ್ತಿ ಲಾಸ್ ಆಗಲ್ಲ. ಇಲ್ಲ ಕಾಲ್ ಭಾಗಕ್ ಬಂದ್ ಏನಾರ ಮೇಕ್ ಹೋಗ್ಬಿಟ್ರೆ ಏನಾರು ತಗೊಂಡ್ರೆ ನಾವು ಮತ್ತೆ ಕೆಳಗಡೆ ಬಿದ್ರೆ ನಮ್ಗೆ ಸ್ಟಾಪ್ ಲಾಸ್ ಹೆವಿ ಆಗ್ಬಿಡುತ್ತೆ, ಮತ್ತೆ ತಗೊಳ್ಳೋ ರೇಂಜ್ ಗಳು ಜಾಸ್ತಿ ಆಗುತ್ತೆ. ನಾವು ಮಿಡಲ್ ಆರ್ಡರ್ ಬ್ಲಾಕ್ ಅಲ್ಲೂ ತಗೋಬಹುದು. ಬಟ್ ಏನಾಗುತ್ತೆ ಗೊತ್ತಾ, ಮೋಸ್ಟ್ ಆಫ್ ದ ಟೈಮ್ ಕೆಳಗಡೆ ಬರುತ್ತೆ ಅಂತ ನಮಗ್ ಗೊತ್ತಿವಾಗ. ಮಿಡಲ್ ಅಲ್ಲಿ ತಗೋತೀವಿ, ಲಾಸ್ ಆಗುತ್ತೆ, 1% ಲಾಸ್ ಆಯ್ತು. ಅದಾದ್ಮೇಲೆ ಇನ್ನೂ ಒಂದಿರುತ್ತೆ ಮಿಡಲ್ ಅಲ್ಲಿ, ಸೆಕೆಂಡ್ ಮಿಡಲ್ ಒನ್ ಇರುತ್ತೆ, ಅದ್ರಲ್ಲಿ ತಗೋತೀವಿ, ಇನ್ನೂ ಒಂದ್ ಲಾಸ್ ಆಯ್ತು. ಕೆಳಗಡೆ ಹೋಗ್ತಾ ಇದೆ ಅಂದಾಗ ಲಾಸ್ಟ್ ಆರ್ಡರ್ ಬ್ಲಾಕ್ ಇರುತ್ತೆ, ಅದ್ರಲ್ಲಿ ಪ್ರಾಫಿಟ್ ಆಯ್ತು. ಸೊ 2 ಲಾಸು 1 ಪ್ರಾಫಿಟ್, ಬರೀ 1% ಪ್ರಾಫಿಟ್ ಆದಂಗ ಆಗುತ್ತೆ ಅವಾಗ. ಅದ್ರ ಬದಲು ಡೈರೆಕ್ಟ್ ಲಾಸ್ಟ್ ವೆಯ್ಟ್ ಮಾಡಿ, ಲಾಸ್ಟ್ ಬರ್ಲೇ ಇಲ್ವಾ ಅದು ನಿಮ್ದು ಲಾಸ್ ಏನಾಗಲ್ಲ, ನೆಕ್ಸ್ಟ್ ವೆಯ್ಟ್ ಮಾಡಿ ಅಷ್ಟೇ. ಓಕೆ, ನಿಮ್ ಪ್ರಕಾರ ಲಾಸ್ ಮಾಡ್ಕೊಳ್ಳೋದ್ರ ಬದಲು ಪರ್ಫೆಕ್ಟ್ ಆಗಿ ವೆಯ್ಟ್ ಮಾಡಿ ಎಂಟ್ರಿ ತಗೊಂಡಾಗ ಲಾಸ್ ಆದ್ರೂ ಒಂದ್ ಕಂಫರ್ಟ್ ಇರುತ್ತೆ, ಬಿಡು ನನ್ ಟ್ರೇಡ್ ಬಂದ್ ನಾನು ತಗೊಂಡೆ. ಹೌದು, ಇವಾಗ ಬಿಡು ಹೋದ್ಮೇಲೆ ಅಂತ. ಇನ್ನೂ ಒಂದ್ ಸಿನಾರಿಯೋ ಹೇಳ್ತೀನಿ. ನಾವು 3 ಆರ್ಡರ್ ಬ್ಲಾಕ್ ಕಾಣಿಸ್ತಾ ಇರುತ್ತೆ ಇವಾಗ. ಯಾವ ತರ ಗೊತ್ತಾ, ನೋಡಿ ಇವಾಗ ನಮಗೆ ಹಿಂಗಿರುತ್ತೆ ಸಿನಾರಿಯೋ, ಈ ತರ ಹೋಗಿರುತ್ತೆ. ನಾವು ಇವಾಗ ಇಲ್ಲೆಲ್ಲ ಬೈ ಮಾಡ್ಬೇಕು, ಇಲ್ಲೊಂದು ಆರ್ಡರ್ ಬ್ಲಾಕ್ ಬೈ ಮಾಡ್ತೀರಾ SL ಹಿಟ್ ಆಗುತ್ತೆ, ಇಲ್ಲೊಂದು ಆರ್ಡರ್ ಬ್ಲಾಕ್ ಇರುತ್ತೆ, ಇದನ್ನು ಬೈ ಮಾಡ್ತೀರಾ SL ಹಿಟ್ ಆಗುತ್ತೆ. ಇಲ್ಲಿಂದ ಬೈ ಮಾಡ್ಬೇಕು ಅಂತ ಫೈನಲ್ ಆಗಿ ಇರ್ತೀರಾ. ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಹೈಯರ್ ಲೋ ಮಾಡ್ತಿರೋದು ಏನಾದ್ರು ಇದನ್ನ ಬ್ರೇಕ್ ಮಾಡಿದ್ರೆ ಮತ್ 3 SL ಹಿಟ್ ಆಯ್ತು. ನಮಗ್ ಗೊತ್ತಿಲ್ಲ ಇದು ಪರ್ಫೆಕ್ಟ್ 100% ವರ್ಕ್ ಆಗುತ್ತಾ, ಕೊನೆ ಆರ್ಡರ್ ಬ್ಲಾಕ್ ಅದೇ ಗೊತ್ತಿಲ್ಲ ನಮಗೆ. ಮಿಡಲ್ ಅಲ್ಲಿ ಬೇರೆ ತಗೊಂಡ್ಬಿಟ್ವಿ 2 ಲಾಸು, ಇಲ್ಲೂ 1 ಲಾಸು, 3 ಲಾಸು. ಅದ್ರ ಬದಲು ಲಾಸ್ ಆಗೋದಿದ್ರೆ 1 ಲಾಸ್ ಆಗ್ಲಿ, ಪ್ರಾಫಿಟ್ ಆದ್ರೆ 1 ಪ್ರಾಫಿಟ್ ಆಗ್ಲಿ. ಜಾಸ್ತಿ ಟ್ರೇಡ್ಸ್ ತಗೊಂಡಷ್ಟು ಜಾಸ್ತಿ ನೀವು ಪ್ರಾಫಿಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೆ ಸುಳ್ಳು. ಜಾಸ್ತಿ ಟ್ರೇಡ್ಸ್ ತಗೊಂಡಷ್ಟು ಜಾಸ್ತಿ ಲಾಸೇ ಮಾಡ್ತೀರಾ ನೀವು, ಅದು ಪಕ್ಕ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಕೊನೆ ಆರ್ಡರ್ ಬ್ಲಾಕ್ ಬೆಸ್ಟ್ ಅಂತ. ಓಕೆನಾ? Bro, ಈಗ ಇವಾಗ ಯಾರೋ ಕೇಳಿದ್ರು MSS ಆದಾಗ ಹೆಂಗ್ ತಗೋಬಹುದು ಅಂತ. ಈಗ ನೋಡಿ ಕೆಳಗಡೆ ಹೋಗ್ತಾ ಇತ್ತು, ಇಲ್ಲಿ MSS ಆಯ್ತು. MSS ಆದ್ಮೇಲೂ ಅಷ್ಟೇನೆ, ಇಲ್ಲೊಂದು ಆರ್ಡರ್ ಬ್ಲಾಕ್ ಇರ್ಬೋದು, ಇಲ್ಲೊಂದು ಆರ್ಡರ್ ಬ್ಲಾಕ್ ಇರ್ಬೋದು, ಲಾಸ್ಟ್ ಅಲ್ಲಿ ಒಂದು ಆರ್ಡರ್ ಬ್ಲಾಕ್ ಇರ್ಬೋದು. ಎರಡನ್ನು ಇಗ್ನೋರ್ ಮಾಡಿ ಲಾಸ್ಟ್ ಅಲ್ಲಿ ಇರೋದನ್ನ ತಗೊಳ್ಳಿ ಅಷ್ಟೇ. ಮಾರ್ಕೆಟ್ ಇಲ್ಲಿಗೆ ಬಂದು ಹೋಗೋ ತರ ಮಾಡ್ಕೊಳ್ಳಿ, ಲಾಸ್ಟ್ ಬಂದು ಹೋಗೋ ತರ ಮಾಡ್ಕೊಳ್ಳಿ. ನಿಮ್ದು ಮಿಡಲ್ ಅಲ್ಲಿ ಎಷ್ಟೇ ಆರ್ಡರ್ ಬ್ಲಾಕ್ ಇರಲಿ ಲಾಸ್ಟ್ ಮಾತ್ರ ಕನ್ಸಿಡರ್ ಮಾಡಿ. ಪ್ರೆಸೆಂಟ್ ಎಕ್ಸಾಂಪಲ್ ಇದೆ ಅಲ್ಲ ಬ್ರೋ, ಸೇಮ್. ಹೌದು, ಇಲ್ಲೊಂದಿದೆ, ಇಲ್ಲೇ ಸಾರಿ ಹಿಂಗ್ ಹೋದ್ಮೇಲೆ ಇಲ್ಲಿಂದ ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ SL ನ ಇದ್ರ ಕೆಳಗಡೆ ಇಡ್ತಿದ್ರಿ, ಲಾಸ್ ಆಯ್ತಾ, SL ಹಿಟ್ ಆಯ್ತಾ. ನೆಕ್ಸ್ಟ್ ಇದನ್ನ ಆರ್ಡರ್ ಬ್ಲಾಕ್ ಅಂತ ಕನ್ಸಿಡರ್ ಮಾಡಿ 5 ಮಿನಿಟ್ಸ್ ಅಲ್ಲಿ ರಿಫೈನ್ ಮಾಡಿ ಇಲ್ಲೆಲ್ಲೋ ಎಂಟ್ರಿ ಇಡ್ತಿದ್ರಿ, SL ಇದ್ರ ಕೆಳಗಡೆ ಇಡ್ತಿದ್ರಿ. ಅದೇನಾದ್ರು ಮಾರ್ಕೆಟ್ ಏನೋ ಇವತ್ತು ಬಂದಿಲ್ಲ, ಇವತ್ತು ನಿಮ್ ಲಕ್ಕು ಚೆನ್ನಾಗಿದೆ ಹೋಯ್ತು. ಏನಾದ್ರು ಅದು ಇಲ್ಲಿವರೆಗೂ ನನ್ನ ಲಾಸ್ಟ್ ಆರ್ಡರ್ ಬ್ಲಾಕ್ ವರ್ಗು ಬಂದಿದ್ರೆ 2 ಲಾಸ್ ಆಗಿರೋದ. ಅದ್ರ ಬದಲು ಇವತ್ತು ಇಲ್ಲಿಗೆ ಬರ್ಲಿಲ್ಲ ಮಾರ್ಕೆಟ್, ನಂದೇನಾದ್ರು ಲಾಸ್ ಆಯ್ತಾ? ಇಲ್ಲ, 1 ಟ್ರೇಡ್ ಮಿಸ್ ಆಯ್ತು ಅಷ್ಟೇ ಅಲ್ವಾ? ಆ ತರ ಥಿಂಕ್ ಆ ತರ ಮಾಡ್ಬೇಕು. ಥಿಂಕ್ ಮಾಡ್ಬೇಕಾದ್ರೆ ಜಾಸ್ತಿ ಟ್ರೇಡ್ ಬೇಡ, ಪ್ರಾಫಿಟ್ ಜಾಸ್ತಿ ಬೇಕು. ಜಾಸ್ತಿ ಟ್ರೇಡ್ ಮಾಡಿದ್ರೆ ಪ್ರಾಫಿಟ್ ಆಗಲ್ಲ, ಜಾಸ್ತಿ ಪ್ರಾಫಿಟ್ ಬರಂಗ್ ನೀವು ಥಿಂಕ್ ಮಾಡ್ಬೇಕು. ಅಲ್ಲ ಬ್ರೋ, ಹಾ ಬ್ರೋ, ನೀವು ಆರ್ಡರ್ ಬ್ಲಾಕ್ ಇದು ವಿಕ್ ಹತ್ರ ಲಿಮಿಟ್ ಆರ್ಡರ್ ಪ್ಲೇಸ್ ಮಾಡ್ತೀರಾ ಅಥವಾ ಅದ್ರ ಹಾಫ್ ಅಲ್ಲಿ ಪ್ಲೇಸ್ ಮಾಡ್ತೀರಾ? ಎಂಟ್ರಿ ಬ್ರೋ. ಎಂಟ್ರಿ ಬ್ರೋ.
ಹೌದು, ಯಾವ ತರ ಅಂದ್ರೆ ಇವಾಗ ಇದನ್ನ ಹೇಳ್ದೆ, ಇದೊಂದು ಆರ್ಡರ್ ಬ್ಲಾಕ್ ಅಂತ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಷ್ಟಲ್ವಾ. 5 ಮಿನಿಟ್ಸ್ಗೆ ಓಕೆ. ಹೋಗ್ತೀನಿ. 5 ಮಿನಿಟ್ಸ್ಗೆ ಹೋಗಿ ಆ 15 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಅಲ್ಲಿ ಒಂದು 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಇಲ್ಲಿ ಕಾಣಿಸ್ತಾ ಇದೆಯಾ, ಹಾ ಅಲ್ಲಿಗೆ ರಿಫೈನ್ ಮಾಡ್ಕೋತೀನಿ. ಎಂಟ್ರಿನ ಇಲ್ಲಿಗೆ ಇಡ್ತೀನಿ, ಮತ್ತೆ 15 ಮಿನಿಟ್ಸ್ಗೆ ಹೋಗ್ತೀನಿ. ಇವಾಗ ಹಾಕಿರೋ ಆರ್ಡರ್ ಬ್ಲಾಕ್ಗೆ ಎಂಟ್ರಿ ಇಡ್ತೀನಿ. SL ನ ಇದ್ರ ಕೆಳಗಡೆ ಇಡ್ತೀನಿ. TP ಎಷ್ಟು ಹೇಳ್ದೆ, 1:3 ಇಡ್ತೀನಿ ಅಂತ. ಹೌದಾ? ಸೊ ಇಷ್ಟೇ, ನಾನು ಇನ್ನೇನು ಮಾಡಲ್ಲ. ಬೈ ಲಿಮಿಟ್ ಪ್ಲೇಸ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಈಗ ನೀವ್ ಹೇಳಿದ್ದೆ ಆರ್ಡರ್ ಬ್ಲಾಕ್ ಅಲ್ಲ, ಹೌದು 15 ಮಿನಿಟ್ಸ್ ಕ್ಯಾಂಡಲ್ ಅಲ್ಲಿ ಒಂದ್ ಕ್ಯಾಂಡಲ್ ಪೂರ್ತಿನ ತಗೊಂಡು ಅದ್ರಲ್ಲಿ ಆಫ್ ಆಫ್ ಮತ್ತೆ 5 ಮಿನಿಟ್ಸ್ ಬಂದ್ ಮಾಡ್ಕೋಬೇಕಾ? ಹೌದು. ಅದ್ರಲ್ಲಿ ಲಾಸ್ಟ್ ಕ್ಯಾಂಡಲ್ ಯಾವ್ದು 5 ಮಿನಿಟ್ಸ್ ಅಲ್ಲಿ ಅದನ್ನ ಕನ್ಫರ್ಮ್ ಮಾಡ್ಬೇಕಾ, ಯಾವ ರೀತಿ ಮಾಡ್ಬೇಕು ಅಂತ 5 ಮಿನಿಟ್ಸ್ ಅಲ್ಲಿ? ಕನ್ಫ್ಯೂಷನ್ ಇರ್ಲಿ ಬ್ರೋ, ಆರ್ಡರ್ ಬ್ಲಾಕ್ ಹೋದಾಗ ಹೇಳ್ತೀನಿ. ಬ್ರೋ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ಬಿಟ್ಟು ಮೂವಿಲಿ ಇರ್ಲಿ ಕೊನೆವರೆಗೂ ನೋಡೋಣ, ಆಮೇಲೆ ಹೇಳ್ತೀನಿ ಅಲ್ಲ, ಅಂದಾಗ ಟೆನ್ಷನ್ ಇದ್ದಾಗ ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ. ಆಗಿರುತ್ತೆ. ಬೇರೆಯವ್ರು ಕನ್ಫ್ಯೂಸ್ ಆಗ್ಬಿಡುತ್ತೆ ಬ್ರೋ. ನಾನು ಹೇಳ್ತೀನಿ ಕೇಳಿ. ಯಾಕೆ ಹೇಳಲ್ಲ ಅಂದ್ರೆ, ನನ್ಗೆ ಆರ್ಡರ್ ಬ್ಲಾಕ್ ಹೇಳಕ್ಕೆ ತುಂಬಾ ಟೈಮ್ ಬೇಕು. ಅದ್ರಲ್ಲಿ ಸುಮಾರು ಬರುತ್ತೆ, ಮಿಡಲ್ ಅಲ್ಲಿ ಇರೋವೆಲ್ಲ ಬರುತ್ತೆ, ಇಂಡ್ಯೂಸ್ಮೆಂಟ್ ಬರುತ್ತೆ. ಅದೆಲ್ಲ ಹೇಳಕ್ಕೆ ನನ್ಗೆ ಹೇಳಿದ್ರೆ ಪರ್ಫೆಕ್ಟ್ ಆಗಿ ಹೇಳ್ಬೇಕು. ಅರ್ಧ ಹೇಳ್ಬಿಟ್ಟು ನಿಲ್ಸ್ಬಿಟ್ರೆ ನನಗೂ ನೆಮ್ಮದಿ ಇರಲ್ಲ, ನಿಮ್ಗೂ ಕರೆಕ್ಟಾಗಿ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳೋದೇ ಇಲ್ಲ, ಸ್ಟಾರ್ಟ್ ಮಾಡಲ್ಲ. ಒಂದ್ ಚೂರು ಹೇಳ್ಬಿಡ್ತೀನಿ, ಸುಮ್ನೆ ಆಗ್ತೀನಿ. ಸೊ ಓಕೆ, ಇವಾಗ ಆರ್ಡರ್ ಬ್ಲಾಕ್ ಬಗ್ಗೆ ಬಿಡಿ. ಸ್ಟ್ರಕ್ಚರು, ಬ್ರೇಕ್ಔಟ್ ಸ್ಟ್ರಕ್ಚರ್, ಮಾರ್ಕೆಟ್ ಸ್ಟ್ರಕ್ಚರ್, ಶಿಫ್ಟ್ ಮತ್ತೆ ಬಯಸ್ ಮೇಲೆ ಡೌಟ್ ಇದೆಯಾ ಕೇಳಿ. ಬ್ರೋ ಇವಾಗ ಮಲ್ಟಿ ಟೈಮ್ ಹ್ಮ್ ಬ್ರೋ ಆಕ್ಚುಲಿ ನಾ ಈಗ ಒಂದು ಫೋಟೋ ಶೇರ್ ಮಾಡಿದ್ದೇನೆ ನಿಮ್ಗೆ ಚಾಟ್ ಅಲ್ಲಿ. ಹ್ಮ್ ನಾನು ಇವತ್ತು ಅದೊಂದು ಟ್ರೇಡ್ ತಗೊಂಡಿದ್ದೆ. ಓಕೆ, ಅದು ಎಕ್ಸಿಕ್ಯೂಷನ್ ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಬ್ರೋ. ಕರೆಕ್ಟ್ ಇದೆ ಅಲ್ವಾ? ಹೌದೌದು. ಒಂದು ಕೆಳಗಡೆ ಒಂದು ಆರ್ಡರ್ ಬ್ಲಾಕ್ ಮಿಕ್ಕಿದೆ ಇನ್ನೂನು, ಅಲ್ಲಿಗೆ ಹೋಗಿಲ್ಲ, ಓಕೆ. ಅನ್ಟ್ಯಾಪ್ಡ್ ಇದೆ. ಅದ್ ಬಿಟ್ಟು ಇನ್ನೆರಡು ಮಧ್ಯದಲ್ಲಿದೆ, ಅವೆಲ್ಲ ಬಿಡಿ. ಅದ್ ಬಿಟ್ಟು ಈಗಿರೋ ಕರೆಕ್ಟ್ ಪ್ರೈಸ್ ಆಕ್ಷನ್ ಅಲ್ಲಿ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಓಕೆ ಹೌದು. ಬ್ರೋ ಪ್ರೈಸ್ ಆಕ್ಷನ್ ಕಾನ್ಸೆಪ್ಟ್ ಮುಗಿತಾ ಬ್ರೋ ಆಗ್ಲೇ? ಪ್ರೈಸ್ ಆಕ್ಷನ್ ಹೇಳ್ಕೊಡಲ್ಲ ಬ್ರೋ ನಾನು. ಪ್ರೈಸ್ ಆಕ್ಷನ್ ಯಾಕೆ ಬೇಕು ಟ್ರೇಡ್ ಮಾಡಕ್ಕೆ? ಅದ್ರಲ್ಲಿ ಒಂದೆರಡು ಮೈನ್ ಥಿಂಗ್ಸ್ ಗೊತ್ತಿರ್ಬೇಕಿರೋದನ್ನ, ಬೇಸಿಕ್ ಥಿಂಗ್ಸ್ ನ ಹೇಳಿದ್ದೀನಿ. ಅದು ಕ್ಲಾಸಸ್ ಅಲ್ಲಿ ಇದೆ ನೋಡಿ. ಬೇರೆ ಏನಾದ್ರು ಇದೆಯಾ ಬ್ರೋ? ಬ್ರೋ ನಾವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡುವಾಗ ಇಲ್ಲ ಬಯಸ್ ಕಂಡು ಹಿಡಿತಿದ್ದಾಗ, ದೆನ್ ಇವಾಗ ಒಂದೊಂದು ಟೈಮ್ ಫ್ರೇಮ್ ಅಲ್ಲೂ ಟ್ರೆಂಡ್ ಚೇಂಜ್ ಆಗುತ್ತೆ. ಸೊ ನಾವು ಎಂಟರ್ ಆಗ್ಬೇಕಾದ್ರೆ 15 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಕಂಡೆಲ್ಲ ಎಂಟರ್ ಆಗ್ತೀವಿ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಬಯಾಸ್ ನೋಡ್ಕೊಂಡು ಎಂಟರ್ ಆಗ್ಬೇಕಾ ಇಲ್ಲ ಓವರ್ ಆಲ್ ನೋಡ್ಕೊಂಡು ಎಂಟರ್ ಆಗ್ಬೇಕಾ? ಬ್ರೋ ಎಂಟರ್ ಆಗಕ್ಕೆ ನಿಮ್ಗೆ 15 ಮಿನಿಟ್ಸ್ ಬಯಸ್, 1 ಅವರ್ ಬಯಸ್ ಸಾಕು. ನೀವು ಎಷ್ಟೊತ್ತು ಹೋಲ್ಡ್ ಮಾಡ್ತೀನಿ ಅಂತ ನೋಡಕ್ಕೆ 1 ಅವರ್ 4 ಅವರ್ ಡೈಲಿ ಇವೆಲ್ಲ ಗೊತ್ತಿರ್ಬೇಕು. ಇವನ್ ಟಾರ್ಗೆಟ್ ಮತ್ತೆ SLA ಗೋಸ್ಕರ ನಾವು ಬಯಾಸ್ ಅದು ಮಾರ್ಕ್ ಮಾಡ್ಕೊಂತೀವಲ್ವಾ? ಹೌದು ಬ್ರೋ. ಈಗ ನೋಡಿ, ಇಲ್ಲಿ ಹೇಳಿದ್ರು ಅವರು ಟ್ರೇಡ್ ಎಂಟರ್ ಆಗ್ತೀನಿ ಅಂತ. ಅವ್ರೇನಾದ್ರು ಇಲ್ಲಿ SL ಇದ್ರ ಮೇಲೆ ಇಟ್ಬಿಟ್ಟು TP ನ ನಾನು ಇಲ್ಲಿವರೆಗೂ ಬಿಡ್ತೀನಿ ಅಂದಿದ್ರೆ ಏನಾಗಿರ್ತಿತ್ತು ಹೇಳಿ? ಈಗ ಏನಾದ್ರು ಅದ್ಮೇಲೆ ಹಿಂಗ್ ಬಂದ್ರೆ SL ಇಟ್ ಆಗುತ್ತೆ, ಹೌದಾ? ಹೌದು. ಸೊ ಇದು ಗೊತ್ತಾಗಕ್ಕೆ ನಿಮ್ಗೆ ಬಯಸ್ ಗೊತ್ತಿರ್ಬೇಕಲ್ಲ, ಎಷ್ಟು ದೂರ ಹೋಗ್ಬಹುದು ಅಂತ. ಎಸ್ ಬ್ರೋ, ಥ್ಯಾಂಕ್ ಯು. ಸೊ ಓಕೆ ಬ್ರೋ, ಹಾಗಾದ್ರೆ ಸಿಗೋಣ. ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ವೀಕೆಂಡ್ಸ್ ಇದೆ, ಫ್ರೈಡೆ, ಸ್ಯಾಟರ್ಡೆ, ಸಂಡೇ 3 ದಿನ ಇದೆ. ಆಲ್ರೆಡಿ ಆರ್ಡರ್ ಬ್ಲಾಕ್ ಬೇಕು ಅಂತ ಕೇಳ್ತಿರೋರು ಅಷ್ಟೇನೆ ಪರ್ಫೆಕ್ಟ್ ಆಗಿಲ್ಲ ನೀವು. ಯಾಕಂದ್ರೆ ನೀವ್ ಎಷ್ಟೇ ಆದ್ರೂನು ಪ್ರತಿ ಪಾತ್ ಫಾಲೋ ಮಾಡ್ತಾನೆ ಇರ್ಬೇಕು ನೀವು. ಈ MSS, ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಹಾಕ್ಬೇಕು, ಇದು ಹಾಕ್ಬೇಕು, ಇದು ಹಾಕ್ಬೇಕು. ಇಲ್ಲೇನಾರ MSS ಆಯ್ತಾ ಅದು ಹಾಕ್ಬೇಕು, ಇಲ್ಲಾಗಿತ್ತ ಇದು ಹಾಕಿ ಎಲ್ಲ ಇರ್ಲೇಬೇಕು, ನಿಮ್ಗೆ ಗೊತ್ತಿರ್ಲೇಬೇಕು. ಪರ್ಫೆಕ್ಷನ್ ಯಾವತ್ತೂ ಆಗಕ್ಕಾಗಲ್ಲ. ನಾನೇ ಇನ್ನೂ ಪರ್ಫೆಕ್ಟ್ ಆಗಿಲ್ಲ. ತುಂಬಾ ದಿನ ತಗೊಳ್ಳಿ, ಹಾಗೆ ಆಗುತ್ತೆ. ಹೌದು ಬ್ರೋ, ನೀವ್ ಹೇಳ್ಬೇಕಾದ್ರೆ ಸಿಂಪಲ್ ಅನಿಸ್ತಾ ಇತ್ತು. ಹೌದು, ಬಟ್ ಇವಾಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ಆಗುತ್ತೆ ಬ್ರೋ. ಹೌದು, ನಾನು ಇದೇ ತರ 10 ಸತಿ ವಿಡಿಯೋ ನೋಡಿದೀನಿ ಇವುಗಳದ್ದು. ಸರ್ ಅದಾದ್ಮೇಲೆ MSS ಒಂದ್ ಸ್ವಲ್ಪ ಕ್ಲಿಯರ್ ಮಾಡ್ತೀರಾ ಸರ್ ಹಂಗಂದ್ರೆ?
MSS ಅಂದ್ರೆ ಏನಿಲ್ಲ ಬ್ರೋ, ವಿಡಿಯೋ 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 ನೋಡಿ, ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ. ಸಿಂಪಲ್ ಆಗಿ ಹೇಳ್ತೀನಿ, ಈ ತರ ಕೆಳಗಡೆ ಹೋಗ್ತಾ ಇರತ್ತೆ ಮಾರ್ಕೆಟ್. ಏನಾಯ್ತು, ಇದು ಲೋವರ್ ಐ ಆಯ್ತು, ಇದು ಲೋವರ್ ಲೋ ಆಯ್ತು. ಈ ಲಾಸ್ಟ್ ಲೋವರ್ ಐ ಏನಿತ್ತು ಇದನ್ನ ಬ್ರೇಕ್ ಮಾಡಿ ಹೊಸ ಹೈಯರ್ ಐ ಕ್ರಿಯೇಟ್ ಆಯ್ತು. ಇವಾಗ ನೆಕ್ಸ್ಟ್ ಹೈಯರ್ ಲೋ ಬಂದು ಮೇಲೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಬ್ರೋ ಚಾಚೋ ಎರಡು ಸೇಮ್ ಎರಡು ಒಂದೇ, ಸೇಮ್ ಸೇಮ್ ಸೇಮ್. ಓಕೆ ಅದಕ್ಕೆ ಕ್ಲಾಸ್ ನೋಡಿ ಅಂದಿದ್ದು ಬ್ರೋ, ಕ್ಲಾಸ್ ಅಲ್ಲಿ ಎಲ್ಲ ಹೇಳಿದ್ದೀನಿ. 7th Okay, ಕ್ಲಾಸ್. ಸರಿ ಬ್ರೋ, ಸಿಗೋಣ ಹಂಗಾದ್ರೆ. ಅಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪರ್ಫೆಕ್ಟ್ ಆಗಿ. ನಾನು ನಿಜವಾಗ್ಲೂ ಆರ್ಡರ್ ಬ್ಲಾಕ್ ಮಂಡೇನು ಸ್ಟಾರ್ಟ್ ಮಾಡ್ಬೇಕಾದ್ರೆ ಕೇಳ್ತೀನಿ ಯಾವ್ದು ಏನು ಅಂತ. ನಿಮ್ಗೆ ಗೊತ್ತಾದ್ರೆ ನೆಕ್ಸ್ಟ್ ಪ್ರೊಸೀಡ್ ಆಗೋಣ. ಸರಿ ಬ್ರೋ, ಓಕೆ. ಆರಾಮಾಗಿ ಟ್ರೇಡ್ ಮಾಡಿ, ರಶ್ ಮಾಡ್ಕೋಬೇಡಿ, ಪ್ರಾಕ್ಟೀಸ್ ಮಾಡಿ. ಒಬ್ಬರ ಮೇಲೆ ಇದೆಯಾ ಬ್ರೋ? ಹಾ, ಪಾಸ್ ಮಾಡಿದ್ರು ಆರ್ಡರ್ ಬ್ಲಾಕ್ ಹೇಳ್ಕೊಡ್ತಾರೆ ಹಂಗೆ. ಅದನ್ನ ಹೇಳ್ಬಿಟ್ಟು ಹೋಗ್ಬಿಡ್ರಿ, ಟ್ವಿಸ್ಟ್ ಇಡ್ಬೇಡ್ರಿ ಅದನ್ನು. ಬ್ರೋ ಎಲ್ಲಾರನ್ನು ಕೇಳಿ, ಯಾರು ಇದಾಗಿಲ್ಲ ಹಿತೇಶ್ ಒಬ್ರಿಗೆ ಸಪ್ರೇಟ್ ಆಗಿ ಹೇಳ್ಕೊಟ್ಬಿಡಿ. ಯಾಕ ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಸರಿ, ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿ. ಹಾಕ್ತೀನಿ ಎಲ್ಲಾನು ಹಾಕ್ತೀನಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಈ ತರ ಎಜುಕೇಶನ್ ಅವಶ್ಯಕತೆ 100% ಎಲ್ಲರಿಗೂ ಇದೆ. ಹೌದು ಬ್ರೋ, ಮಾಡೋಣ, ಎಲ್ಲ ಬೆಳೆಯೋಣ. ಒಬ್ರು ಬೆಳೆದ್ರೆ ಸಾಕಾಗಲ್ಲ. ಸಿಗೋಣ ಬ್ರೋ ಹಂಗಾದ್ರೆ ಸೋಮವಾರ ಸಿಗೋಣ. ನಾಳೆ ಇಲ್ಲ ಬ್ರೋ, ನಾಳೆ ನಾನು ಇವತ್ತು ಸಂಜೆ ಆಚೆ ಹೋಗ್ತಾ ಇದೀನಿ, ಬರೋದು ಸಂಡೇ ಆಗುತ್ತೆ. ಸೊ ಅದಕ್ಕೆ ಇಲ್ಲ, ಪ್ರಾಕ್ಟೀಸ್ ಮಾಡ್ಲಿ, ಅದಕ್ಕೆ ಮೈನ್ ಕಾನ್ಸೆಪ್ಟ್ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಮಾನ್ಸೂನ್ ರೈಡ್ ವಿತ್ ಗರ್ಲ್ ಫ್ರೆಂಡ್. ಹ್ಯಾಪಿ ಜರ್ನಿ ಬ್ರದರ್. ಓಕೆ ಬ್ರೋ, ಮಂಡೇ ಸಿಗೋಣ. ಥ್ಯಾಂಕ್ ಯು ಆಲ್. ಬಾಯ್. Thank you, sir. ಬಾಯ್ ಬ್ರೋ.